ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ, ದೈವಿಕ ತಂದೆ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಸುವರ್ಣಾಂಬ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದಾರೆ. ಇವರು ಮತ್ತಿಕೆರೆ ಸೀನಿಯರ್ ಸಿಟಿಜನ್ ಆಫೀಸ್ ಕಮಿಟಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 2006ರಲ್ಲಿ ಸ್ಕೈ ಯೋಗ ಶಿಕ್ಷಣಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲ ನಗರ ಸ್ಕೈ ಸಂಸ್ಥೆಯ ಮತ್ತಿಕೆರೆ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಜನರಿಗೆ ನೀಡುತ್ತಿದ್ದಾರೆ. ಇವರು 15 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಸುವರ್ಣಾಂಬ ಮೇಡಮ್ ರವರನ್ನು ಸ್ವಾಗತಿಸಿ, ನಾವು ಪ್ರಕೃತಿಯ ಒಳಗೆ, ಪ್ರಕೃತಿ ನಮ್ಮೊಳಗೆ, ವಿ ಆರ್ ವಿತಿನ್ ನೇಚರ್ ಅಂಡ್ ನೇಚರ್ ಈಸ್ ವಿತಿನ್ ಅಸ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಅರಿವಿನಲ್ಲಿ ಉನ್ನತಿ ಪಡೆದು ಈ ವಿದ್ಯೆಯನ್ನು ನಮಗೆ ಕೊಟ್ಟಂತ ಅರುಳ್ನಿಧಿ ದೈವಿಕ ತಂದೆಯವರೂ ಆದ ವೇದಾದ್ರಿ ಮಹರ್ಷಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಅವಕಾಶವನ್ನು ಮಾಡಿಕೊಟ್ಟ WCSC ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಕರ್ನಾಟಕ ವಲಯದ ಅಧ್ಯಕ್ಷರೂ ಆದ ಸ್ಕೈ ಪ್ರೊಫೆಸರ್ ಕೃಪಾನಿಧಿ ಡಾಕ್ಟರ್ P ಧನಪತಿ ಸರ್ ಹಾಗೂ ಉಪ ಅಧ್ಯಕ್ಷರಾದ ಸ್ಕೈ ಪ್ರೊಫೆಸರ್ ಕೃಪಾನಿಧಿ ಡಾಕ್ಟರ್ ಶ್ರೀಮತಿ ವಿಜಯ ಮೇಡಮ್ ರವರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಆತ್ಮ ಸಂಗಮದಲ್ಲಿ ಸೇರಿರುವ ಎಲ್ಲಾ ಪ್ರೊಫೆಸರ್ಸ್ಗೂ ವಂದನೆಯನ್ನು ಅರ್ಪಿಸುತ್ತಾ ಇದ್ದೇನೆ. ಹಾಗೂ ಇಲ್ಲಿ ಸೇರಿರುವ ಎಲ್ಲ ನನ್ನ ಯೋಗ ಬಂಧುಗಳನ್ನು ಸ್ವಾಗತವನ್ನು ಕೋರಿಸುತ್ತಿದ್ದೇನೆ. ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ನಿರ್ವಹಿಸುತ್ತಿರುವ ಪಲ್ಲವಿ ಮೇಡಮ್ ಹಾಗೂ ಚೈತ್ರಾ ಮೇಡಮ್, ಪವಿತ್ರಾ ಮೇಡಮ್ ಹಾಗೂ ಇವರೊಳಗೆ ಯಾರ್ಯಾರಿದ್ದಾರೋ ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಗುರು ಪ್ರಾರ್ಥನೆ. ತಂದೆ ತಾಯಿ 2 ಜೀವಗಳು ಒಂದು ಸೇರಿ ಬೆಳೆದು ಬಂದ ದೇಹವಾಗಿ ಈ ಜಗದಲ್ಲಿ ಬಂದೆ. ಆ 2 ಜೀವಿಗಳ ಕರ್ಮವೋ ಧರ್ಮವೋ ಮತ್ತೇನು, ಕೊಟ್ಟ ಅಚ್ಚೊತ್ತುಗಳೆಲ್ಲ ನನ್ನ ಸ್ವತ್ತಾದವು. ಈ ಅಮೂಲ್ಯ ಜನ್ಮದಲ್ಲಿ ಹಿಂದಿನ ಕರ್ಮಗಳನ್ನು ಅಳಿಸಿ ಎಲ್ಲೇ ಬಂದು ಸತ್ಯ ಜ್ಞಾನವನ್ನು ಪಡೆಯಲು ಬಂದ ಸಹಾಯ ಗುರು ಜೀವದ ಸೇರ್ಪಡೆ. ನಮಿಸಿ ಅವರ ಶ್ರೀಪಾದವನ್ನು ಹರಸಿ ಬಾಳೋಣ. ಇಲ್ಲಿ ಪ್ರತಿದಿನ ನಮ್ಮ ಚಿಂತನಾಶೀಲರು ಪ್ರತಿಯೊಬ್ಬೊಬ್ರು ಒಂದೊಂದು ಹೂವಿನ ಹುಳಿಪೆಟ್ಟು ಕೊಟ್ಟು ನಮ್ಮೆಲ್ಲರನ್ನು ಒಂದು ಸುಂದರವಾದ ವಿಗ್ರಹ ಮಾಡಿ ಪೂಜೆಗೆ ನಮ್ಮೆಲ್ಲರನ್ನು ಅರ್ಹರನ್ನಾಗಿ ಮಾಡುತ್ತಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಪ್ರಕೃತಿಯಲ್ಲಿ ಅರಿವಿನ 5 ರೀತಿಯ ಕಾಲ ನೋಡೋಣ. ಮಾನವನಾಗಿ ಹುಟ್ಟಿಯೂ ತಾನು ಮಾನವನೆಂದು ತಿಳಿದುಕೊಳ್ಳಲಾಗದ ಒಂದು ಕಾಲ. ಮಾನವ ಎಂದು ಅರಿತುಕೊಂಡು ಮಾನವನಾಗಿ ನಡೆದುಕೊಳ್ಳಲು ತಿಳಿಯದ ಕಾಲ. ಇನ್ನೊಂದು, ಮಾನವನಾಗಿ ಜೀವಿಸಲು ಗೊತ್ತಿದ್ದು ಅಜ್ಞಾನದಿಂದ ಬಂದ ಅಭ್ಯಾಸದಿಂದ ತನ್ನನ್ನು ಬಿಡಿಸಿಕೊಳ್ಳಲು ಗೊತ್ತಿಲ್ಲದೆ ಉದ್ರೇಕ ಅನ್ವೇಷಣೆ ಎಂಬ 2 ರೀತಿಯ ಪೈಪೋಟಿಗಳ ಮಧ್ಯೆಯೇ ಬಾಳುವ ಕಾಲ. ಅರಿವು ಕ್ರಿಯೆಯು ಒಂದಾಗಿ
ಮಾನವನಾಗಿಯೇ ಬಾಳುವ ಕಾಲ. ಒಂದು, ತಾನು ಸನ್ಮಾರ್ಗದಲ್ಲಿ ಬಾಳಿ ತಿಳುವಳಿಕೆ ಇಲ್ಲದವರಿಂದ ತನಗೂ ಸಮುದಾಯಕ್ಕೂ ಉಂಟಾಗುವ ಕೇಡುಗಳನ್ನು ನೀಗಿಸಿ ತನ್ನಂತೆ ಲೋಕದ ಜನರು ಎಲ್ಲರೂ ಸನ್ಮಾರ್ಗವನ್ನರಿತು ಬಾಳುವ ಸನ್ನಿವೇಶಗಳನ್ನು ರೂಪಿಸಿಕೊಡ್ಬೇಕು ಎಂದು ಮುನ್ನುಗ್ಗಿ ಕಾರ್ಯ ಮಾಡುವ ಕಾಲ ಒಂದು. ಹೀಗೆ 5 ರೀತಿಯ ಕಾಲಗಳಲ್ಲಿ ಲೋಕದ ಜನರು ಬಾಳಿ ಬದುಕುತ್ತಿದ್ದಾರೆ. ಒಂದೊಂದು ಕಾಲದಲ್ಲೂ ಹಲವು ಸ್ಥಿತಿಗಳಲ್ಲಿ ಇದ್ದೇವೆ. ಈ ರೀತಿಯ ಮುಗ್ಧತೆಯಲ್ಲಿ ಬಾಳುವ ಜನರೆಲ್ಲರೂ ಒಕ್ಕೂಟ ಸಂಬಂಧದಿಂದ ಒಬ್ಬೊಬ್ಬರು ದಿನನಿತ್ಯದ ಜೀವನ ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದ್ರಿಂದ ನಾವು ಯಾರ ಗುಲಾಮರೂ ಅಲ್ಲ, ಸೇವಕರೂ ಅಲ್ಲ. ಏಕೆಂದ್ರೆ ನಾವು ಪ್ರಕೃತಿಯ ಒಳಗೆ ಇದ್ದೇವೆ, ಪ್ರಕೃತಿ ನಮ್ಮೊಳಗಿದೆ. ಸ್ನೇಹಿತರೆ, ಹೇಗೆ ಎಂದು ನೋಡೋಣ. ನಮಗೆ ಬರುವ ಭಾವನೆಗಳು ಹೇಗೆ ಪದವಾಗಿ ಬದಲಾಗುವುದನ್ನು ಮೊದಲು ನೋಡೋಣ. ನಾವು ಮಾತನಾಡುವ ಅಥವಾ ಬರೆಯುವ ಯಾವುದೇ ಆದ್ರೂ ಅದನ್ನು ಮೋಡಗಳಲ್ಲಿರುವ ನೀರು ಹೇಗೆ ನದಿಯವರೆಗೂ ಹೋಗುವುದೆಂದು ಒಂದು ಪ್ರವಾಸಕ್ಕೆ ಹೋಲಿಸ್ಬೋದು. ಏಕೆಂದ್ರೆ ಮೋಡವೆಂಬುದು ಹಿಮದ ಒಂದು ಉಂಡೆಯಂತಿದ್ದು ಗಾಳಿ ಆ ಮೋಡಗಳನ್ನ ತಳ್ಳಿಕೊಂಡು ಹೋಗುವುದು. ಆ ನೀರಿನ ಆವಿಯು ತುಂತುರುಗಳಾಗಿ ಒಂದುಗೂಡಿಕೊಂಡು ಮುತ್ತಿನಂತೆ ಹೊಳಪನ್ನು ಹೊಂದಿ ಮಳೆಯಾಗಿ ಕೊನೆಗೆ ಭೂಮಿಗೆ ಸುರಿಯುತ್ತದೆ. ಸುರಿದ ಈ ನೀರು ಕೆರೆ, ಕುಂಟೆ, ಬಾವಿಗಳಲ್ಲಿ ತುಂಬುತ್ತದೆ. ಹೀಗೆ ಸೇರಿದ ನೀರು ಹರಿದು ಹೋಗಿ ಅದು ನದಿಯಾಗುತ್ತದೆ. ಅದೇ ರೀತಿ ಬೆಟ್ಟ ಗುಡ್ಡಗಳಿಂದ ನೀರು ಝರಿಯಾಗಿ ಹರಿದು ಒಂದು ಸಮತಟ್ಟಾದ ನೆಲದಲ್ಲಿ ಹರಿದು ಕೊನೆಗೆ ಸಮುದ್ರವನ್ನು ಸೇರುವುದು. ಹೀಗೆ ಹರಿಯುವ ನೀರು ಸಸ್ಯಗಳಿಗೆ, ಪ್ರಾಣಿಗಳಿಗೆ ಹಾಗೂ ನಮ್ಗೆ ಉಪಯೋಗಕ್ಕೆ ಬರುತ್ತಿದೆ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಬರುವ ಭಾವನೆಗಳು ನಮ್ಮೊಳಗಿನ ಉತ್ತೇಜನದಿಂದಲೋ ಅಥವಾ ಇತರ ಯೋಗಿಗಳ ಹೇಳಿಕೆಯಿಂದಲೋ ಭಾವನೆಗಳು ಬರುತ್ತಿರುತ್ತವೆ. ಒಳ್ಳೆಯ ಭಾವನೆಗಳು ಅಂದ್ರೆ ಸದ್ಭಾವನೆಗಳು ವಿಶ್ವದಲ್ಲೆಲ್ಲ ಅಲೆಯ ರೂಪದಲ್ಲಿ ತುಂಬಿದೆ. ಯಾವಾಗ ನಮ್ಮ ಮನಸ್ಸು ಇದರೊಡನೆ ಬೆರೆಯುವುದೋ ಆಗ ನಮ್ಮ ಮನಸ್ಸು ಇವುಗಳನ್ನು ಗ್ರಹಿಸುತ್ತಿರುತ್ತದೆ. ಉದಾಹರಣೆಗೆ ರೇಡಿಯೋ ಅಥವಾ ಟಿವಿಯಿಂದ ದೂರದಿಂದ ಬರುವ ಸಂಗೀತ ನಮ್ಮನ್ನು ಆಕರ್ಷಿಸುವಂತೆ. ಹಾಗೆಯೇ ನಮ್ಮ ಭಾವನೆಗಳು ಕೂಡ ಮೋಡಗಳಂತೆ ಸ್ವಲ್ಪ ಸಮಯ ನಮ್ಮಲ್ಲೂ ಕೂಡ ಬಂದು ಹೋಗುತ್ತಿರುತ್ತದೆ. ಆಗ ನಾವು ಬಂದ ಭಾವನೆಗಳನ್ನು ಚೆನ್ನಾಗಿ ಅಚ್ಚೊತ್ತಾಗಿಸಿಕೊಳ್ಳದಿದ್ರೆ ಬಂದ ಭಾವನೆಗಳೆಲ್ಲ ಮರ್ತೋಗುತ್ತೆ. ಹೇಗೆ ಮಳೆ ಸುರಿದಾಗ ಆ ಸುತ್ತಮುತ್ತಲಿನ ಭಾಗಗಳೆಲ್ಲವೂ ಅನುಕೂಲ ಪಡೆದು ಹಚ್ಚ ಹಸಿರಾಗಿರುತ್ತವೆಯೋ ಹಾಗೆಯೇ ನಮ್ಮಲ್ಲಿರುವ ಒಳ್ಳೆಯ ಭಾವನೆಗಳು ನಮ್ಮ ಮಾತಿನ ಮೂಲಕ ಹೊರಬಂದರೆ ನಮ್ಮ ಸುತ್ತಮುತ್ತಲಿನವರೆಲ್ಲರೂ ಇದರ ಪ್ರಯೋಜನ ಪಡ್ಕೊಳ್ತಾರೆ. ಹೇಗೆ ಬಾವಿ ಕೆರೆಗಳಲ್ಲಿ ತುಂಬಿರುವ ಮಳೆಯ ನೀರು ವರ್ಷಾನುಗಟ್ಟಲೆ ಉಪಯೋಗಕ್ಕೆ ಬರುವುದೋ ಹಾಗೆಯೇ ನಮ್ಮಲ್ಲಿ ಬರುವ ಒಳ್ಳೆಯ ಭಾವನೆಗಳನ್ನು ಬರೆದಿಟ್ಟುಕೊಂಡರೆ ಅವು ಎಷ್ಟೋ ಜನರಿಗೆ ತಲುಪುತ್ತೆ. ಇದು ಮಾತಿಗಿಂತ ಹೆಚ್ಚು ಉಪಯೋಗವಾಗುತ್ತೆ. ಹೀಗೆ ಬಂದ ಭಾವನೆಗಳನ್ನು ರೂಪಿಸಿಕೊಟ್ಟವರು ಎಷ್ಟೋ ಜ್ಞಾನಿಗಳು. ಅವರುಗಳು ಈ ಭೂಮಿಯನ್ನು ಬಿಟ್ಟು ಹೋಗಿದ್ದರೂ ಅವರಿಂದ ಬಂದ ಮಾಣಿಕ್ಯಗಳು ಮಾತ್ರ ನಮ್ಮಲ್ಲಿ ಶಾಶ್ವತವಾಗಿದೆ. ಕವನಗಳ ಮೂಲಕ ನಮ್ಮ ಭಾವನೆಗಳನ್ನು ಬರೆದು ಉಳಿಸಿಕೊಳ್ಳಲೂಬಹುದು. ಕವನ ಕಾವ್ಯಗಳು ಆಳವಾಗಿ ಚಿಂತನೆ ನಡೆಸುವವರ ಪ್ರಜ್ಞೆಯ ಒಳಗಿನಿಂದ ಬರುವಂಥದ್ದು ಈ ಜ್ಞಾನ. ಪ್ರಕೃತಿಯ ಸುತ್ತಲಿರುವ ಸತ್ಯವನ್ನು ತಿಳಿದುಕೊಂಡ್ರೆ ಪದಗಳು ನಮ್ಮ ಮನಸ್ಸಿನಲ್ಲಿ ಮೂಡಿ ಇದನ್ನೇ ನಾವು ಬರೆದರೆ ಕವನವಾಗುತ್ತದೆ ಅಲ್ವೇ? ಈ ಕವನವನ್ನೇ ಹರಿಯುವ ನದಿಗೆ ಹೋಲಿಸಿದ್ದು. ನದಿಯ ಹುಟ್ಟು ಬೆಟ್ಟ ಗುಡ್ಡಗಳಲ್ಲಿ ಉಂಟಾಗಿ ಕೊನೆಗೆ ಭೂಮಿಯ ಮೇಲೆ ಹರಿದು ಸಮುದ್ರದಲ್ಲಿ ಸೇರೋಗ್ತಾ ಇದೆ. ನೀರು ಎಲ್ಲಾ ಜಾಗಕ್ಕೂ ಹರಿಯುವಂತೆ ಮಾಡಿ ಆ ಜಾಗಗಳನ್ನು ಫಲವತ್ತಾಗಿಸುತ್ತದೆ. ಹಾಗೆ ಕವನಗಳನ್ನು ಆಳವಾಗಿ ಚಿಂತಿಸುವ ಚಿಂತನಕಾರರಿಂದ, ಸಂಶೋಧಕರಿಂದ, ಪ್ರಕೃತಿಯ ರಹಸ್ಯವನ್ನು ಅರಿತಿರುವವರಿಂದ ಬಂದ ಅನೇಕ ವರ್ಷಗಳವರೆಗೂ ಉಳಿದಿದ್ದು ಕೋಟ್ಯಾನುಕೋಟಿ ಜನರಿಗೆ ಇವತ್ತಿನ ದಿನ ಉಪಯೋಗವಾಗ್ತಿದೆ.
ನಾವು ಬೆಳಗ್ಗೆ ಸಾಯಂಕಾಲ ಗಾಳಿ ಸೇವನೆಗೆಂದು ಹೊರಗೆ ಸುತ್ತಾಡ್ತೀವಿ. ಆಗ ನಮಗೆ ನಮ್ಮ ಮನಸ್ಸಿನ ಅಲೆಯ ಆವರ್ತನ ಎಷ್ಟಿದೆ ಎಂದು ನಮಗೆ ತಿಳಿಯೋದಿಲ್ಲ. ನಮ್ಮ ಮನಸ್ಸಿನ ಆವರ್ತನಕ್ಕೆ ಅನುಗುಣವಾಗಿ ಎಲ್ಲೆಲ್ಲಿಂದಲೋ ಬರುವ ಭಾವನೆಗಳನ್ನು, ಸತ್ಯಗಳನ್ನು ನಮ್ಮ ಅಗತ್ಯಕ್ಕಾಗಿ ಅಥವಾ ನಮ್ಮ ಜ್ಞಾನದ ಬೆಳವಣಿಗೆಗಾಗಿ ಪಡೆಯುತ್ತೀವಿ. ಆಗ ನಮ್ಮೊಳಗಿಂದಲೂ ಕೂಡ ಬರಬಹುದು ಕವನಗಳು. ಈಗ ಒಂದು ಒಳ್ಳೆಯ ಭಾವನೆ ಬಂತು ಅಂತ ತಿಳ್ಕೊಳ್ಳೋಣ. ಆಗ ನಾವು ನಮ್ಮಲ್ಲೇ ಇರಿಸಿಕೊಳ್ತೇವೆ ಎಂದು ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಬರುವ ಮತ್ತೊಂದು ಭಾವನೆ ಮೊದಲು ಬಂದ ಭಾವನೆಯನ್ನು ನಾವು ಮರೆತು ಬಿಡ್ತೇವೆ. ಈ ರೀತಿಯ ಅನುಭವಗಳು ತುಂಬಾ ಸಲಿ ನಮ್ಮೆಲ್ಲರಿಗೂ ಆಗಿದೆ ಅಲ್ವೇ ಸ್ನೇಹಿತರೆ? ಹಾಗೆ ಕಳೆದುಕೊಂಡ ಭಾವನೆಗಳ ಬಗ್ಗೆ ಬೇಸರವೂ ಆಗುತ್ತದೆ ಅಲ್ವಾ? ಅದಕ್ಕಾಗಿ ನಾವು ಮಾಡಬೇಕಾದದಿಷ್ಟೇ. ನಾವು ಎಲ್ಲಿಗೆ ಹೋದ್ರು ನಮ್ಮ ಹತ್ರ ಒಂದು ಸಣ್ಣ ಪುಸ್ತಕ ಅಥವಾ ಖಾಲಿ ಹಾಳೆ, ಒಂದು ಪೆನ್ ಇರಬೇಕು. ಆಗ ನಮಗೆ ಒಳ್ಳೆಯ ಭಾವನೆ ಬಂದರೆ ತಕ್ಷಣ ಆ ಹಾಳೆಯಲ್ಲಿ ಬರೆದುಕೊಂಡು 1 ತಿಂಗಳೊಳಗೆ ಈ ಒಂದು ಅಭ್ಯಾಸದಿಂದ ನಮ್ಮ ನೋಟ್ ಪುಸ್ತಕದಲ್ಲಿ ಇಂಥ ಎಷ್ಟೋ ವಿಷಯಗಳು ತುಂಬಿಟ್ಟುಕೊಳ್ಬೋದು. ಇವೇ ನಮಗೆ ಮಾರ್ಗದರ್ಶನ ಕೂಡ ಮಾಡ್ತವೆ. ದಿನನಿತ್ಯದ ವಸ್ತುಗಳ ಬಗ್ಗೆ ಅಥವಾ ನಮ್ಮ ಜೀವನದ ವಿಷಯಗಳ ಬಗೆಗೆ ಒಂದೇ ಸಮನೆ ನಮ್ಮ ಮನಸ್ಸಿಗೆ ಭಾವನೆಗಳು ಬರುತ್ತಲೇ ಇರುತ್ತವೆ, ಹಾಗೆ ಹೊರ ಹೋಗುತ್ತಲೂ ಇರುತ್ತವೆ. ಅವುಗಳ ಗುಣವೇ ಹಾಗೆ ಇರುವುದರಿಂದ ಯಾವ ನಷ್ಟವೂ ಇಲ್ಲ. ಆದ್ರೆ ಮಹತ್ವವುಳ್ಳ ಒಂದು ಭಾವನೆ ಬಂದು ಅದು ಹೊರಟೋದ್ರೆ ಅದು ನಮ್ಗೆ ಬಹಳ ದೊಡ್ಡ ನಷ್ಟ ಉಂಟಾಗುತ್ತೆ. ಹೇಗೆ ಒಬ್ಬ ಮನುಷ್ಯ ಜ್ಞಾನದಲ್ಲಿ ಉನ್ನತಿ ಹೊಂದಬಹುದು ಎಂದ್ರೆ ಅನುಭವದಿಂದ ತಾನೇನು ಗಳಿಸಿದೆ ಎಂಬುದನ್ನು ಪದೇ ಪದೇ ಗೌರವದಿಂದ ನೆನಪಿಸಿಕೊಳ್ಳುವುದರಿಂದ ಸಾಧ್ಯ. ಈ ಅನುಭವವು ನಮ್ಮಿಂದ ಮರ್ತೋದ್ರೆ ನಾವು ಎಲ್ಲಿ ಇದ್ದೇವೋ ಅಲ್ಲೇ ನಾವು ನಿಂತು ಬಿಡ್ತೀವಿ. ಈ ಒಂದು ಭಾವನೆ ನಮಗೆ ಬಂದಾಗ ಬರೆದು ಇಟ್ಟುಕೊಂಡು ನಂತರ ಮಾರನೆಯ ದಿನ ಬರೆದಿದ್ದನ್ನು ಓದುವಾಗ ನಿನ್ನೆ ಬಂದ ಭಾವನೆ ಇನ್ನೂ ಹೆಚ್ಚಿನ ಒತ್ತಡ ಪಡೆಯುತ್ತದೆ ಅಂತಾರೆ ಮಹರ್ಷಿಯವರು. ಮೊದಲೇ ತಿಳಿಸಿದ ಹಾಗೆ ಮೋಡ, ಮಳೆ, ಕೆರೆ ಮತ್ತು ನದಿ ಇವುಗಳನ್ನು ಕವನಕ್ಕೆ ಹೋಲಿಸಿ ಈಗ ನೋಡಿದ್ದೇವೆ. ನಮ್ಮ ಮನಸ್ಸನ್ನು ಇಂಥ ವಿಷಯಗಳಲ್ಲೇ ಮುಳುಗಿಸಿದಾಗ ಇದರಿಂದ ಫಲ ನಮಗೆ ಆಶ್ಚರ್ಯವನ್ನು ತರುತ್ತದೆ. ಒಂದು ದಿನ ಒಂದು ಭಾವನೆಗಿರುವ ನಾನಾ ರೂಪಗಳನ್ನು ಪಡೆಯಬಹುದು. ಮತ್ತೆ ಇದರಿಂದ ಮಾತ್ರವಲ್ಲದೆ ನಾವು ನಮ್ಮ ಸುತ್ತಲಿನವರೂ ಕೂಡ ಉತ್ತಮ ಪ್ರಯೋಜನ ಪಡೆಯಬಹುದು. ನಾವಿರುವ ಈ ಸ್ಥಳ ನಮ್ಗೆ ಅನುಕೂಲಕರವಾಗಿದ್ದರೂ ನಮ್ಮ ಸಂತೋಷ ಎಲ್ಲದಕ್ಕಿಂತ ದೂರ ಇದೆ. ನಾವೆಲ್ಲರೂ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯುತ್ತಾ ಹಾಗೂ ನಮ್ಮಲ್ಲಿರುವ ಸಂದೇಹಗಳನ್ನು ಬಗೆಹರಿಸಿಕೊಳ್ಳಲು ಈ ಚಿಂತನೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಮ್ಮಲ್ಲಿರುವ ಯಾವುದೇ ರೀತಿಯ ಸಂದೇಹಗಳನ್ನು ನಮ್ಮಲ್ಲಿರುವ ಜ್ಞಾನದ ಸಹಾಯದಿಂದ ಎಷ್ಟು ಸಾಧ್ಯವೋ ಅಷ್ಟು ಉತ್ತಮ ರೀತಿಯಲ್ಲಿ ಬಗೆಹರಿಸಿಕೊಳ್ಳೋಣ. ನಾವೆಲ್ಲರೂ ಒಟ್ಟಾಗಿ ಸೇರಿ ಅದಕ್ಕೆ ಬೇಕಾದ ಉತ್ತರವನ್ನು ಕಂಡು ಹಿಡಿಯೋಣ. ಇಲ್ಲಿ ಒಬ್ಬರಿಗೆ ಒಂದು ಉತ್ತರ ಸಿಕ್ಕಿದರೂ ಅದು ಎಲ್ಲರಿಗೂ ಸಿಕ್ಕಂತಾಗುತ್ತದೆ. ಉದಾಹರಣೆಗೆ ಒಂದು ಜಾಗದಲ್ಲಿ ಒಂದು ಬಾವಿನ ತೋಡಿದ್ರೆ ಅದರ ಸುತ್ತಮುತ್ತಲಿನವರೆಲ್ಲರೂ ನೀರನ್ನು ಬಂದು ಸೇರ್ತಾರೆ. ಹಾಗೆ ಎಲ್ರಿಗೂ ಅದು ಸಹಾಯವಾಗುತ್ತೆ. ಈಗ ನಾವು ಏಕೆ ಸಂಕಟ ಪಡ್ತೇವೆ ನೋಡೋಣ. ನಮ್ಮಲ್ಲಿ ಕೆಲವರು ಏಕಾಗ್ರತೆ ಮತ್ತು ಧ್ಯಾನದ ಬಗೆಗೆ ಅನುಭವ ಹೊಂದಿದ್ದೇವೆ. ನಾವು ಏಕೆ ಈ ಯೋಗಾಭ್ಯಾಸವನ್ನು ಕಲಿಬೇಕು, ಏಕೆ ತತ್ವಜ್ಞಾನವನ್ನು ತಿಳ್ಕೊಳ್ಬೇಕು ಅಂತ ಕ್ವಶನ್ ಹಾಕೊಂಡ್ರೆ, ಏಕೆಂದ್ರೆ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಪರಿಪೂರ್ಣ ಜ್ಞಾನವಿರಬೇಕು. ಆಗ ಮಾತ್ರ ಆ ವಿಚಾರದಲ್ಲಿ ನಮಗೆ ಆತ್ಮವಿಶ್ವಾಸ ಹಾಗೂ ಪೂರ್ಣ ಸಂತೋಷ ಸಿಗುತ್ತದೆ. ಆಗ ಅದರಲ್ಲೇ ಮತ್ತೆ ಮತ್ತೆ ತೊಡಗಿಸಿಕೊಳ್ಳಲು ಕೂಡ ಸಾಧ್ಯವಾಗುತ್ತದೆ. ನಮಗೆ ಎಲ್ಲಾ ಸಮಯದಲ್ಲೂ ಸಂತೋಷ, ಶಾಂತಿ ಮತ್ತು ಆನಂದದಿಂದ ಜೀವಿಸ್ಬೇಕು ಅಂತ ಆಸೆ ಇರುತ್ತದೆ. ಇದು ಒಂದು ಸತ್ಯವೇ. ಆದ್ರೆ ಸರಿಯಾಗಿ ನಾವು ನಿರೀಕ್ಷಿಸಿದಂತೆ ಘಟನೆಗಳು ನಡೆಯುವುದಿಲ್ಲ. ಆಗ ತೊಂದರೆಗಳು, ಸಮಸ್ಯೆಗಳೇ ಹೆಚ್ಚಾಗಿ ಬರುತ್ತೆ. ಆಗ ನಾವು ನಿರಾಶರಾಗಿ ದಿಕ್ಕು ತೋಚದೆ ಕುಗ್ಗಿ ಬಿಡ್ತೇವೆ.
ಈ ಭೂಮಿಯ ಮೇಲೆ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ಸಮಸ್ಯೆಗಳು ಇದ್ದೇ ಇರುತ್ತದೆ. ಆದರೆ ಅದರ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸವಿರಬಹುದು. ದೈವದಿಂದ ಮಾನವನವರೆಗೆ 6ನೇ ಅರಿವು ನಮಗೆ ಬಹುಮಾನವಾಗಿ ಕೊಟ್ಟಿದೆ ದೈವ. ಪ್ರಕೃತಿಯ ಮೂಲ ಶಕ್ತಿಯಿಂದ ವಿಜ್ಞಾನ ಎಲ್ಲ ರೀತಿಯ ಸಲಕರಣೆಗಳನ್ನು ಉಪಕರಣಗಳನ್ನೂ ನೀಡಿದೆ. ಏಕೆ ಮಾನವರಿಗೆ ತೊಂದರೆಗಳಾಗಬೇಕು? ಈಗ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡು ಹಿಡಿಯಲೇಬೇಕು. ಅನುಭವದ 2 ಪದರಗಳಾದ ಅಚ್ಚೊತ್ತುಗಳಿಂದ ನಮ್ಮ ವ್ಯಕ್ತಿತ್ವ ನಿರ್ಧಾರವಾಗಿದೆ. ನಮ್ಮ ಈ ಅನುಭವಗಳೆಲ್ಲವೂ ನಾವು ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ನಡೆದ ಕ್ರಿಯೆ, ಮನರಂಜನೆ, ಭಾವನೆಯಿಂದ ಎಲ್ಲವೂ ನಮ್ಮ ಪ್ರಜ್ಞೆಯಲ್ಲೇ ಅಚ್ಚೊತ್ತಾಗ್ಬಿಟ್ಟಿದೆ. ಇದು ಒಂದು ಪದರವಾದ್ರೆ, ಅದರ ಜೊತೆಗೆ ವಂಶ ಪಾರಂಪರ್ಯದಿಂದ ಬಂದ ಮತ್ತೊಂದು ಆಳವಾದ ಪದರ ಇದೆ. ಆ ಅಚ್ಚೊತ್ತುಗಳೆಲ್ಲವೂ ನಮ್ಮ ತಂದೆ ತಾಯಿಯರಿಂದ ನಮಗೆ ಬಂದಿದೆ. ಅವರು ಮಾತ್ರ ಅಲ್ಲದೆ ಅವರ ಹಿಂದಿನ ಅನೇಕ ತಲೆಮಾರುಗಳಿಂದ ಬಂದಿದೆ. ಮಾನವನೊಬ್ಬನ ಜನನದವರೆಗೆ ಹಿಂದಕ್ಕೆ ಹೋದ್ರೆ ಮೊದಲ ಮನುಷ್ಯನ ಜನನ ಎಷ್ಟು ಕೋಟಿ ವರ್ಷಗಳ ಹಿಂದೆ ನಾವು ಈ ಭೂಮಿಯ ಮೇಲೆ ಹುಟ್ಟಿದಾಗಿನಿಂದ ಆರಂಭವಾಗಿದೆ. ಈ ಒಂದು ವಂಶಾವಳಿಯ ನಡುವೆ ಯಾವ ವಿರುದ್ಧವೂ ಆಗಿಲ್ಲ. ಇದನ್ನೇ ವಂಶ ಪಾರಂಪರ್ಯ ಎನ್ನುತ್ತಾರೆ. ಹೀಗೆ ನಮ್ಮ ಅನೇಕ ಪೂರ್ವಜರು ಅನುಭವಗಳು ನಮ್ಮ ಪದರದಲ್ಲಿದೆ. ವಂಶಾವಳಿಯ ಎಂಬ ಆರಂಭ ನಿಧಿಯೊಂದಿಗೆ ನಮ್ಮ ಜೀವನದ ವ್ಯಾಪಾರ ನಾವು ಶುರು ಮಾಡಿದ್ದೀವಿ. ವ್ಯಾಪಾರದಲ್ಲಿರುವಂತೆ ಸ್ವಾಭಾವಿಕವಾಗಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅದನ್ನು ವೃದ್ಧಿಗೊಳಿಸಿಕೊಳ್ಳಬಹುದು ಅಥವಾ ನಷ್ಟವಾಗಿಸಿಕೊಳ್ಳಬಹುದು. ನಮ್ಮ ಭಾವನೆ ಮತ್ತು ನಮ್ಮ ಕೆಲಸದಿಂದ ಈ ವಂಶಾವಳಿ ಅಚ್ಚೊತ್ತುಗಳನ್ನು ಅಳಿಸಿ ಹಾಕುವಂತೆ ಮಾಡ್ಕೊಂಡ್ಬಿಟ್ರೆ ಮುಂದೆ ಅವೆಲ್ಲವೂ ಅಂದ್ರೆ ಎಲ್ಲಾ ಕರ್ಮ ನಾಶವಾಗಿ ಬಿಡುತ್ತದೆ. ನಮ್ಮ ವ್ಯಕ್ತಿತ್ವವೆಂದ್ರೆ ಈ 2 ಪದರಗಳೇ ಆಗಿವೆ. ನಮ್ಮಲ್ಲಿರುವ ಮೂಲ ಆಸ್ತಿಯಲ್ಲಿ ಕೆಲವು ಒಳ್ಳೆಯ, ಕೆಟ್ಟ ಅಚ್ಚೊತ್ತುಗಳು ಇರುತ್ತವೆ. ಈಗ ಹೇಗೆ ಅಚ್ಚೊತ್ತುಗಳನ್ನು ವಿಂಗಡಿಸೋದು ಅಥವಾ ಬೇರೆ ಮಾಡುವುದು ಅಂದ್ರೆ, ಯಾವುದೇ ಒಂದು ಕೆಲಸವಾದ್ರೂ ಅದನ್ನು ನಮ್ಮ ದೇಹ ಹಿಂಬಾಲಿಸುತ್ತೆ. ಆ ಕೆಲಸದ ಸ್ವಭಾವಕ್ಕೆ ಅನುಗುಣವಾಗಿ ಬರುವಂಥದ್ದು. ಅಂದ್ರೆ ಒಳ್ಳೆಯ ಫಲ ಅಥವಾ ಕೆಟ್ಟ ಫಲ ಬರುತ್ತದೆ. ಒಳ್ಳೆಯ ಫಲ ಬಂದ್ರೆ ಆಗ ನಮಗೆ ತೃಪ್ತಿ, ಆನಂದ, ಸಾಮರಸ್ಯ ಬರುತ್ತದೆ. ಇದು ಒಳ್ಳೆಯ ಅಚ್ಚೊತ್ತು. ಹಾಗೆ ಒಂದು ಕಾರ್ಯದಿಂದ ನೋವು, ಸಮಸ್ಯೆ, ನಿರಾಶೆ ಬಂದ್ರೆ ಅದು ಕೆಟ್ಟ ಅಚ್ಚೊತ್ತಿನ ಫಲ. ಈ ಒಳ್ಳೆಯ ಅಚ್ಚೊತ್ತುಗಳನ್ನು ಪುಣ್ಯದ ಅಚ್ಚೊತ್ತುಗಳೆಂದು, ಕೆಟ್ಟ ಹಾಗೂ ಹೀನ ಅಚ್ಚೊತ್ತುಗಳನ್ನು ಪಾಪದ ಅಚ್ಚೊತ್ತುಗಳೆಂದು ತಿಳಿಯಬಹುದು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೋ ಭಾವನೆಗಳು ಬರುತ್ತಿರುತ್ತವೆ. ಹಲವು ಸನ್ನಿವೇಶ ಹಾಗೂ ಸ್ಥಳಗಳಿಗೆ ತಕ್ಕ ಹಾಗೆ ಅವನ ಕಾರ್ಯರೂಪಕ್ಕೂ ತರ್ತೇವೆ. ಹೀಗೆ ಕ್ರಿಯೆಯಾಗಿಸಿದ ಭಾವನೆಯೇ ನಾವು ನಮ್ಮ ಪೂರ್ವದ ಅಚ್ಚೊತ್ತುಗಳು ಅದರ ಪರಿಣಾಮವಾಗಿ ಫಲ ಪಡೆಯುತ್ತೇವೆ. ನಮಗೆ ದುಃಖ, ನಿರಾಶೆ ಬೇಡವೆಂದ್ರೆ ನಾವು ಏನನ್ ಮಾಡ್ಬೇಕು? ಸ್ವಲ್ಪ ಶಾಂತತೆಯಿಂದ, ಸಮಾಧಾನದಿಂದ ಇದ್ದು ನಿಧಾನವಾಗಿ ನನಗೆ ಈಗ ಈ ಭಾವನೆ ಬಂದಿದೆ, ಇದನ್ನು ಕಾರ್ಯಕ್ಕೆ ತಂದರೆ ಪರಿಣಾಮ ಏನಾಗಬಹುದು ಎಂದು ಚಿಂತಿಸಿ ಇದರ ಉತ್ತರ ನೋವು ಅಥವಾ ತೊಂದರೆಯಾಗುತ್ತಿದ್ರೆ ಪ್ರಯತ್ನ ಪಟ್ಟು ಅದನ್ನು ದೂರ ಮಾಡ್ಬಿಡ್ಬೇಕು. ಈ ಒಂದು ಎಚ್ಚರ ಸ್ಥಿತಿ ನಮಗೆ ಬಂದು ಬಿಟ್ಟರೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯುತ್ತಿದ್ದೇವೆಂದು, ದೈವದೆಡೆಗೆ ಸಾಗಿ ಹೋಗುತ್ತಿದ್ದೇವೆಂದು ತಿಳ್ಕೊಳ್ಬಹುದು. ನಿಜಕ್ಕೂ ನಾವು ಪ್ರಜ್ಞಾವಂತರಾಗಿದ್ದುಕೊಂಡು ನಮ್ಮ ಹೀನ ಅಚ್ಚೊತ್ತುಗಳನ್ನು ಪರಿಶುದ್ಧಗೊಳಿಸುತ್ತಿದ್ದೇವೆ. ಈ ಶೋಧನೆಯ ಫಲವೇ ಕ್ರಿಯೆ ಹಾಗೂ ಭಾವನೆಗಳ ಶುದ್ಧೀಕರಣ ಅಂತ ತಿಳ್ಕೊಳ್ಬಹುದು. ಈಗ ಅಹಂಕಾರವನ್ನು ಹೇಗೆ ಸರಿಪಡಿಸುವುದು ನೋಡೋಣ. ಪ್ರತಿಯೊಬ್ಬ ಮನುಷ್ಯನಲ್ಲೂ 3 ರೀತಿಯ ಕಳಂಕಗಳಿವೆ. 1 ಅಹಂಕಾರ ಅಂದ್ರೆ ಗರ್ವ, 2 ಪಾಪದ ಅಚ್ಚೊತ್ತುಗಳು, 3 ಭ್ರಮೆ ಅಂದ್ರೆ ಭ್ರಾಂತಿ. ಈ ಅಹಂಕಾರ ಎಂಬುದು ಏನು? ಪ್ರತಿಯೊಬ್ರು ಆ ದೈವ ನೆಲೆಯ ಒಂದು ಭಾಗ, ಪ್ರಕೃತಿ ಎಂದು ಹೇಳ್ಬೋದು. ಆದ್ರೆ ಈ ದೈವ ನೆಲೆಯೊಳಗೆ ಬದುಕಿ ಬಾಳುತ್ತಿದ್ದೇವೆ. ನಮ್ಮ ಅಸ್ತಿತ್ವ ಇಲ್ಲೇ ಇದೆ.
ನಾವು ಈ ಪ್ರಕೃತಿಯೊಳಗೆ ಇದ್ದೇವೆ, ಪ್ರಕೃತಿ ನಮ್ಮೊಳಗಿದೆ. ಆದರೂ ಪ್ರತಿಯೊಬ್ಬೊಬ್ರು ತಾನು ಪ್ರತ್ಯೇಕ, ಸ್ವತಂತ್ರನೆಂದು, ಪ್ರತ್ಯೇಕವೆಂದು, ಬೇರೆಯೇ ನನಗೆ ವ್ಯಕ್ತಿತ್ವವಿದೆ ಎಂದು ತಿಳಿಯುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದ್ರೆ, ಅವರ ಸ್ಥೂಲ ಶರೀರ, ಆ ಶರೀರದ ಶಕ್ತಿ, ಅವರ ಓದು, ವಿದ್ಯೆ, ಈ ರೀತಿ ಒಬ್ಬ ವ್ಯಕ್ತಿ ಹೊಂದಿರುವುದೇ ಇದಕ್ಕೆ ಕಾರಣ. ಈ ದೇಹವನ್ನು, ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಂಡು ನಾವು ಬಹಳ ಉತ್ತಮರು, ಮುಖ್ಯಸ್ಥರು ಎಂದು ಭಾವಿಸಿಕೊಳ್ತೇವೆ. ಹೀಗೆ ನಾವು ನಮ್ಮನ್ನು ಒಂದು ವೃತ್ತ ಮಾಡಿಕೊಂಡು ಅದರೊಳಗೆ ಇರಿಸಿಕೊಂಡಿರುವುದೇ ಅಹಂಕಾರಕ್ಕೆ ಮುಖ್ಯ ಕಾರಣವಾಗಿದೆ ಅಂತ ಹೇಳ್ತಾರೆ ನಮ್ಮ ವೇದಾದ್ರಿ ಮಹರ್ಷಿಯವರು. ಈ ಒಂದು ಅಹಂಕಾರದಿಂದ 2 ರೀತಿಯ ಭಾವನೆಗಳು ಹುಟ್ಟಿಕೊಳ್ತವೆ. ಯಾವುದಪ್ಪ ಅಂದ್ರೆ ಅಧಿಕಾರದಾಸೆ 1, 2 ಅತಿಯಾದ ಮೋಹ. ಇವೆರಡರಿಂದ, ಇಂಥ ಬಂಧನದಿಂದ 6 ರೀತಿಯ ದುಷ್ಟ ಶತ್ರುಗಳು ಹುಟ್ಟುತ್ತಾರೆ. ಅವ್ರಗಳ ಹೆಸರು ದುರಾಸೆ, ಸಿಟ್ಟು, ಲೋಭ, ಅನೈತಿಕ ಲೈಂಗಿಕ ಸಂಬಂಧ, ಮದ, ಮಾತ್ಸರ್ಯ. ಈ 6ರಲ್ಲಿ ಯಾವುದಾದ್ರೂ ಒಂದು ಆಧರಿಸಿ ನಮ್ಮಲ್ಲೇನಾದ್ರೂ ಇದ್ರೆ ಇದರಿಂದ ಒಳ್ಳೆಯ ಫಲ ಬರಲು ಸಾಧ್ಯವೇ ಇಲ್ಲ. ಇದರ ಪರಿಣಾಮ ಯಾವಾಗಲೂ ದುಃಖದಿಂದಲೂ ಅಥವಾ ನೋವಿನಿಂದಲೂ ತುಂಬಿರುತ್ತದೆ. ಈಗ ಅಹಂಕಾರದಿಂದ ಏನೆಲ್ಲ ಅನರ್ಥಗಳು ಉಂಟಾಗುತ್ತೆ ಎಂದು ತಿಳಿದುಕೊಂಡ್ವಿ. ಅಧಿಕಾರ ಹಾಗೂ ಅತಿ ಮೋಹದಿಂದ ದೂರವಾಗಬೇಕು ಅಂದ್ರೆ ನಮಗೆ ನಿರಂತರ ಅಭ್ಯಾಸ ನಾವು ಮಾಡ್ಬೇಕು. ಅದಕ್ಕಾಗಿ ಕರ್ತವ್ಯ ಪ್ರಜ್ಞೆಯನ್ನು, ದೈವದ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಕರ್ತವ್ಯ ಪ್ರಜ್ಞೆ ಅಂದ್ರೆ ನಾವಿರುವ ಸಮುದಾಯವನ್ನು ಗೌರವಿಸಿ ಕರ್ತವ್ಯ, ಚಾರಿತ್ರ್ಯ, ದಾನವನ್ನು ಅನುಸರಿಸಬೇಕು. ಈ 3 ಅನುಸರಿಸುವುದರಿಂದ ಯಾರಿಗೂ ಯಾವ ರೀತಿಯಿಂದಲೂ ತೊಂದರೆಯಾಗಬಾರ್ದು. ದಾನ ಅಂದ್ರೆ ಕೇವಲ ನಮ್ಮ ಬಳಿ ಇರುವ ಹಣವನ್ನು ಬೇರೆಯವರಿಗೆ ಕೊಡುವುದಲ್ಲ. ಇತರರ ನೋವನ್ನು ಅಳಿಸಲು ನಮ್ಮಲ್ಲಿರುವ ಸ್ವಾಭಾವಿಕ ಸಂಪತ್ತೆನಿಸಿದ ಜ್ಞಾನದಿಂದ, ಪ್ರತಿಭೆಯಿಂದ ಹಾಗೂ ಹಣವನ್ನು ಕೊಟ್ಟು ಸಹಾಯ ಮಾಡಬೇಕು. ದೈವಿಕ ಪ್ರಜ್ಞೆ ಅಂದ್ರೆ ನಮ್ಮ ಪ್ರಜ್ಞೆಯನ್ನು ಹಂತ ಹಂತವಾಗಿ ಜಾಸ್ತಿ ಮಾಡುತ್ತಾ ನಂಬಿಕೆಯಿಂದ ಅರ್ಥ ಮಾಡಿಕೊಂಡೋಗಿ ಕೊನೆಗೆ ಅರಿತು ನಿಂತ್ಕೋಬೇಕು. ಹೀಗೆ ಈ ಪ್ರಜ್ಞೆಗಳಿಂದ ನಾವು ಒಬ್ಬೊಬ್ಬರು ತಮ್ಮಲ್ಲಿರುವ ಸ್ವಪ್ರತಿಷ್ಠೆಯನ್ನು ದೂರ ಮಾಡಬೇಕು. ಆಗ ಅದಷ್ಟೇ ದೂರನು ಮಾಡ್ಬೋದು. ಇಲ್ಲಿ ಸ್ವಪ್ರತಿಷ್ಠೆ ಇಲ್ಲದೆ ಮಾನವ ಬಾಳಲು ಸಾಧ್ಯವಿಲ್ಲ ಅಂದ್ರೆ, ಹಾಗಾದ್ರೆ ಹೇಗೆ ನಾವು ಈ ಅಹಂಕಾರವನ್ನು ನನಗೂ ಹಾಗೂ ಇತರರಿಗೂ ನೋವಾಗದಂತೆ ನಡೆದುಕೊಳ್ಳುವುದು ಅಂದ್ರೆ, ಇದಕ್ಕಾಗಿ ನಿರಂತರ ಅಭ್ಯಾಸವೊಂದರ ಅಗತ್ಯವಿದೆ. ಇಲ್ಲಿಯವರೆಗೆ ನಾವು ನಮ್ಮ ಹಲವು ಅಭ್ಯಾಸಗಳಲ್ಲಿ ಮುಳುಗ್ಬಿಟ್ಟಿದ್ದೇವೆ. ಅವು ಅನೇಕ ಶತಶತಮಾನಗಳಿಂದ ಜಾರಿಯಲ್ಲಿದೆ. ಜ್ಞಾನ ಎಂಬುದು ಹೆಚ್ಚಾಗುತ್ತಿದ್ರೂ ನಮ್ಮಲ್ಲಿ ಈ ಅಭ್ಯಾಸವನ್ನು ಬಿಡಲಾಗ್ತಿಲ್ಲ. ಈ ಒಂದು ಅಭ್ಯಾಸವನ್ನು ಬಿಡಲು ಸಾಧ್ಯವೇ ಇಲ್ಲ ಎನ್ನುವ ಮಟ್ಟವನ್ನು ತಲುಪಿದ್ದೇವೆ. ಆದುದರಿಂದ ಸ್ನೇಹಿತರೆ, ನಾವು ಅನೇಕ ನೋವು, ತೊಂದರೆಗಳನ್ನು ಅನುಭವಿಸುತ್ತಲೇ ಇದ್ದೇವೆ ಕಾಲದಿಂದಲೂ. ಅರಿವು ಮತ್ತು ಜ್ಞಾನದ ನಡುವೆ ನಿರಂತರ ಹೋರಾಟ ನಡೆಯುತ್ತಲೇ ಇದೆ. ಅರಿವು ಅಭ್ಯಾಸವನ್ನು ಗೆಲ್ಲುವವರೆಗೆ ಶಾಂತಿಯಾಗ್ಲಿ, ಸಮಾಧಾನಗಳಾಗ್ಲಿ ಸಿಗೋದಿಲ್ಲ. ಅದಕ್ಕಾಗಿ ಬದಲಾವಣೆಯನ್ನು ತರಬೇಕು. ಹೇಗೆ ಅಂದ್ರೆ, ಶಾರೀರಿಕ ಹಾಗೂ ಮಾನಸಿಕ ಅಭ್ಯಾಸವೊಂದು ಬೇಕು. ಈ ಅಭ್ಯಾಸವನ್ನೇ ಯೋಗ ಎಂದು ಹೇಳುತ್ತಾರೆ. ಈ ಯೋಗದಲ್ಲಿ ಮೆದುಳು ಕೋಶಗಳಿಗೆ ಚೈತನ್ಯ ಹೇಗೆ ಸಿಗುತ್ತದೆ ನೋಡೋಣ. ಯಾವಾಗ ನಾವು ನಮ್ಮ ಪ್ರಾಣಶಕ್ತಿಯ ಮೇಲೆ ಅಥವಾ ಆತ್ಮದ ಮೇಲೆ ಧ್ಯಾನಿಸುತ್ತೀವೋ ಆಗ ಅದರ ಕ್ರಿಯಾ ಕೇಂದ್ರಗಳನ್ನು ಗುರುತಿಸಬೇಕು. ಎಲ್ಲರಿಗೂ ಈ ಕ್ರಿಯಾ ಕೇಂದ್ರ ಸಾಮಾನ್ಯವಾಗಿ ಲೈಂಗಿಕ ಕೇಂದ್ರದಲ್ಲಿದೆ. ಇದನ್ನೇ ಮೂಲಾಧಾರ ಎನ್ನುತ್ತೇವೆ. ಈ ಶಕ್ತಿಯನ್ನು ಆಜ್ಞಾ ಚಕ್ರಕ್ಕೆ ಅಂದ್ರೆ 2 ಹುಬ್ಬುಗಳ ನಡುವೆ ಇರುವ ಸ್ಥಳಕ್ಕೆ ತರಬೇಕು. ಈ ಅಭ್ಯಾಸದ ಆರಂಭದಿಂದ ತತ್ವಜ್ಞಾನವು ತಿಳಿಯುತ್ತದೆ. ಮನಸ್ಸು ಹಾಗೂ ಆತ್ಮಕ್ಕೆ ಒಂದು ಸಂಬಂಧ ಉಂಟಾಗುವುದು. ನಮ್ಮ ಸರಳೀಕೃತ ಕುಂಡಲಿನಿ ಯೋಗ ಕಲಿಯಲು ಬಂದವರಿಗೆ
7 ಕೇಂದ್ರಗಳಲ್ಲಿ ಯಾವುದನ್ನಾದರೂ ಜಾಗೃತಗೊಳಿಸಿಕೊಳ್ಳಲು ಕಲಿಸಿ ನಿರ್ನಾಳ ಗ್ರಂಥಿಗಳಿಗೆ ಸಂಬಂಧಿಸಿದ ಇವುಗಳಿಂದ ಕೊನೆಗೆ ಪೀನಿಯಲ್ ಗ್ರಂಥಿಯವರೆಗೆ ಕಲಿಸಲಾಗುವುದು. ಅಂದ್ರೆ ನಡುನತ್ತಿಯ ಮಧ್ಯದಲ್ಲಿ ಈ ನಿರ್ನಾಳ ಗ್ರಂಥಿಗಳಿಂದ ಹೊರಬರುವ ರಾಸಾಯನಿಕ ಕಾಂತ ದ್ರವವು ನಮ್ಮ ದೇಹದಲ್ಲಿರುವ ನರಗಳ ವ್ಯವಸ್ಥೆಗೆ ಒಂದು ಖಚಿತವಾದ ಸಂಬಂಧ ಹೊಂದಿದೆ. ಈ ನಿರ್ನಾಳ ಗ್ರಂಥಿಯ ಸುತ್ತಲಿರುವ ನರಗಳು ಮೆದುಳಿನ ಒಂದು ಭಾಗಕ್ಕೆ ಸಂಬಂಧ ಹೊಂದಿದೆ. ನಾವು ಯಾವುದೇ ವಸ್ತುವೊಂದನ್ನು ನೆನಪಿಸಿಕೊಂಡಾಗ ಮೆದುಳಿನ ಕೋಶವು ಆ ವಸ್ತುವಿನ ರೂಪ ಆಕಾರವನ್ನು ಕೊಡುವುದು. ನಾವು ನಮ್ಮಲ್ಲಿರುವ ಯಾವುದಾದರೊಂದು ನಿರ್ನಾಳ ಗ್ರಂಥಿಯನ್ನು ಚುರುಕುಗೊಳಿಸಿಕೊಂಡ್ರೆ, ಅದನ್ನು ನಮ್ಮ ವಶದಲ್ಲಿರಿಸಿಕೊಂಡ್ರೆ, ಅದು ಮೆದುಳಿನ ಒಂದು ಭಾಗದ ಭಾವನೆಯನ್ನು ನಿಯಂತ್ರಿಸುತ್ತದೆ. ಅಲ್ಲಿಂದಿಲ್ಲಿಗೆ ಭಾವನೆಗಳು ಹೆಚ್ಚಾಗದಿರಲು ಈ ವಿಧಾನವನ್ನು ಅನುಸರಿಸಿದರೆ ಜೀವನ ಸುಖಕರವಾಗಿರುವುದು. ಈಗ ಈ ಯೋಗವನ್ನೇ ರಾಜಯೋಗ ಎಂದು ಕರೆಯುವುದು ಏಕೆ ನೋಡೋಣ. ಇನ್ನೂ ಪಕ್ವವಾಗದ ಮಾನವನ ಇಂದ್ರಿಯಗಳಿಗೆ ಅಡಿಯಾಳಾಗಿ ಅವು ಹೇಳದಂತೆಯೇ ಪ್ರಜ್ಞೆ ಎಂಬುದು ಇಲ್ಲಿ ಇಂದ್ರಿಯಗಳ ಗುಲಾಮನಾಗಿರುವುದು. ಹೀಗೆ ಅಡಿಯಾಳಾಗಿದ್ದ ಪ್ರಜ್ಞೆ ಧ್ಯಾನದ ಅಭ್ಯಾಸದ ಮೂಲಕ ಸಿಂಹಾಸನವನ್ನು ಹತ್ತಿ ಕುಳಿತುಕೊಳ್ಳುವುದು. ಅದಕ್ಕೆ ಇದನ್ನು ರಾಜಯೋಗ ಎಂದು ಕರೆಯುವುದು. ನಾವೆಲ್ಲರೂ ಈ ರಾಜಯೋಗವನ್ನು ಅನುಸರಿಸುತ್ತಿದ್ದೇವೆ. ಆದುದರಿಂದ ನಾವು ಯಾರಿಗೂ ಗುಲಾಮರಲ್ಲ. ತಪ್ಪದೆ ಧ್ಯಾನಾಭ್ಯಾಸವನ್ನು ಮಾಡಿ ಯಾವುದೇ ಒಳ್ಳೆಯ ಭಾವನೆ ಬಂದರೆ ಅದನ್ನು ತಪ್ಪದೆ ಅಳವಡಿಸಿಕೊಳ್ಳೋಣ. ಅಭ್ಯಾಸ ಎಂಬುದು ತಲತಲಾಂತರದಿಂದ ಹಾಗೂ ಶತಶತಮಾನಗಳಿಂದ ಬಂದಿದೆ. ಅದೇನು ಹೊರಗಿನಿಂದ ಬಂದುದಲ್ಲ. ಒಂದೇ ಸಲ ಎತ್ತಿ ಎಸೆಯಲು ನಿರಂತರ ಶ್ರದ್ಧೆ ಆಸಕ್ತಿಯಿಂದ ಮಾತ್ರ ಇದು ಸಾಧ್ಯ. ಅಭ್ಯಾಸ ಅನ್ನೋದು ಹೆಚ್ಚು ಪಾಲು ನಮ್ಮದೇ ಆಗಿರಬೇಕು. ಆಗ ಅದು ನಮ್ಮ ವ್ಯಕ್ತಿತ್ವವನ್ನೇ ರೂಪಿಸುತ್ತದೆ. ಆದುದರಿಂದ ಅದನ್ನು ನಿರಂತರ ಎಚ್ಚರಿಕೆ ಹಾಗೂ ತಿಳುವಳಿಕೆಯಿಂದ ಹಂತ ಹಂತವಾಗಿ ಬದಲಾಯಿಸಬಹುದು. ಇದರ ಅರ್ಥ ಯೋಗ ಅಂದ್ರೆ ತಲೆ ಕೆಳಗಾಗಿ ನಿಂತು ಮಾಡುವ ಒಂದು ಕಷ್ಟಕರ ಆಸನಗಳಲ್ಲ. ಇದೊಂದು ಅತ್ಯದ್ಭುತವಾದ ಮನೋವಿಕಾಸ ಕಲೆ. ವಿಶ್ವದಲ್ಲಿರುವ ಎಲ್ಲಾ ರಾಷ್ಟ್ರಗಳು ಇಂದು ರಾಜಕೀಯ, ಆರ್ಥಿಕ ಸಂಪತ್ತು, ಸಮುದಾಯದ ಏಳಿಗೆ ಎಂಬ ಕ್ಷೇತ್ರಗಳಲ್ಲಿ ಹೆಚ್ಚು ಗೊಂದಲದಲ್ಲಿ ಮುಳುಗಿವೆ. ಜನರಿಗೆ ಸಂಪಾದನೆಯೇ ಹೆಚ್ಚು ಮುಖ್ಯ ಗುರಿಯಾಗಿದೆ. ಜನರ ಜೀವನದ ಮಟ್ಟ ಬಡತನ ರೇಖೆಗಿಂತ ಇವತ್ತು ಕೆಳಗಿದೆ. ಕೆಸರು ಕಸ ತುಂಬಿದ ಗುಡಿಸಲುಗಳಲ್ಲಿ ಇವರುಗಳ ಜೀವನ ಸಾಗಿದೆ. ಇವತ್ತಿನ ದಿನಗಳಲ್ಲಿ ನಮ್ಮ ಈ ಮಣ್ಣಿನ ಮಕ್ಕಳು ಆಹಾರಕ್ಕಾಗಿ, ಪೋಷಣೆಗಾಗಿ ಈ ಲೋಕವೆಂಬ ಸಂತೆಯಲ್ಲಿ ಕೈ ಚಾಚಿಕೊಂಡಿರುವ ಅನಾಥರುಗಳಾಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಅವಿದ್ಯೆ, ಮೂಢನಂಬಿಕೆ. ಇವುಗಳು ಎಲ್ಲೆಲ್ಲಿಯೂ ನಮ್ಮನ್ನು ಸುತ್ತಿ ಆಳುತ್ತಿವೆ. ಜೀವನದ ದಾರಿಯಲ್ಲಿ ಎಲ್ಲೆಲ್ಲೂ ಮೃಗಗಳಂತೆ ಬೇಟೆಯಾಡುತ್ತಾ ಇವತ್ತಿನ ದಿನ ಸಮುದಾಯವನ್ನು ಬಲಿ ತೆಗೆದುಕೊಳ್ಳುತ್ತಾ ಇದೆ. ಲಂಚ, ಅನರ್ಹತೆ, ಕೆಟ್ಟ ಆಡಳಿತ ಇವು ನಮ್ಮ ಸಾಮಾನ್ಯ ಜೀವನವನ್ನು ಹಾಳು ಮಾಡುತ್ತಿದೆ. ಮಾನವನನ್ನು ಗೌರವಿಸಿ ತನ್ನ ಅಗತ್ಯ, ಆಸೆ ಇವುಗಳನ್ನು ಸುಧಾರಿಸ್ಕೊಂಡ್ ಮಾಡ್ಬಿಟ್ರೆ ಒಂದು ಉನ್ನತ ಸಂಪ್ರದಾಯದ ಮೂಲಕ ಮಾತ್ರ ನಾವು ಗೊಂದಲಗಳನ್ನು, ಸಮಸ್ಯೆಗಳನ್ನು ತೀರಿಸಿ ವಿಶ್ವದಲ್ಲಿ ಶಾಂತಿ ತರಲು ಸಾಧ್ಯ. ಈ ರೀತಿಯ ಸದಾಚಾರ ಎಂಬ ಆಧ್ಯಾತ್ಮಿಕ ಅರಿವಿನ ಮೂಲಕ ಬೇಕೇ ಹೊರತು ಬೇರೆ ದಾರಿ ಇಲ್ಲ. ವಿಶ್ವದ ನಾಯಕರುಗಳು, ಜ್ಞಾನಿಗಳು ಚೆನ್ನಾಗಿ ಇವುಗಳನ್ನು ತಿಳಿದಿದ್ದರೂ ಸಹ, ಮಾನವ ಜನಾಂಗವನ್ನು ಅರಿತಿದ್ರು ಸಹ ಮಾನವ ಕುಲವನ್ನು ಒಂದಾಗಿ ಸೇರಿಸುವಂತಹ ಒಂದು ಒಳ್ಳೆಯ ಯೋಜನೆಯನ್ನು ತಿಳಿಯದವರಾಗಿದ್ದಾರೆ. ಈ ನಮ್ಮ ಮನೋವಿಕಾಸ ಕಲೆ ಮಾನವ ಸಮುದಾಯವನ್ನು ಸಮೃದ್ಧಿಗೊಳಿಸಿ ಜೀವನದಲ್ಲಿ ಎಲ್ಲಾ ಸೌಕರ್ಯಗಳನ್ನು ತಂದು ಕೊಡಬಲ್ಲ ಒಂದು ಉನ್ನತ ಜೀವನದ ಯೋಜನೆಯಾಗಿದೆ. ಈ ಪ್ರಕೃತಿಯಲ್ಲಿರುವ ಹೆಚ್ಚಿನ ಜನರು ಇಂದ್ರಿಯಗಳ ಭ್ರಮೆಯಲ್ಲೇ ಬದುಕಿ ಅರಿಷಡ್ ವರ್ಗಗಳ ದಾಸರಾಗಿ ಬಾಳುತ್ತಿದ್ದಾರೆ. ಇದರಿಂದ ದುಃಖಗಳು ಹೆಚ್ಚಾಗುತ್ತಲೇ ಇವೆ. ಇದಲ್ಲದೆ ಲೈಂಗಿಕ ಆಕರ್ಷಣೆ, ಭ್ರಮೆಯ ಸ್ಥಿತಿಯಲ್ಲೇ ಯುವ ಜನಾಂಗವು ಇವತ್ತಿನ ದಿವಸ ಮುಳುಗಿದೆ. ಮತ್ತೆ ಇದೇ ಸ್ಥಿತಿಯಲ್ಲಿ ಮಕ್ಕಳ ಜನನವಾಗುತ್ತಿದೆ. ಹೀಗೆ ಹುಟ್ಟಿದ ಮಕ್ಕಳು
ಭ್ರಮೆಯಲ್ಲಿಲ್ಲದೆ ತಾನೇ ಬಾಳಲು ಸಾಧ್ಯ? ಹಿಂದಿನ ಕಾಲದಲ್ಲಿ ಬಡವರಾಗಿದ್ದವರು ಚಿಂತನಾಶೀಲರಾಗಿರಲಿಲ್ಲ. ಚಿಂತನೆ ಇದ್ದವರು ಸಹನಾಶೀಲರಾಗಿದ್ರು. ಅವರ ಬಡತನ ದಾರಿದ್ರ್ಯವನ್ನು ವಿಧಿಯ ಲೀಲೆ ಎಂದು ಸಾಮಾನ್ಯವಾಗಿ ಭಾವಿಸ್ಕೊಂಡಿದ್ರು. ಆದ್ರೆ ಈ ಕಾಲದಲ್ಲಿ ಚಿಂತನಾಶಕ್ತಿ ಇದ್ದವರು ಕೂಡ ಜೀವನದ ಅನುಭೋಗದ ಹಕ್ಕಿನ ಭಾವನೆಯುಳ್ಳವರು, ಹಲವಾರು ಯಂತ್ರ ಉಪಕರಣಗಳನ್ನು ಉಪಯೋಗಿಸುವ ಸಾಮರ್ಥ್ಯವುಳ್ಳವರು ಆಗಿದ್ದಾರೆ. ಭೂಮಿ ಬೆಳೆ ಉತ್ಪಾದಿಸುವ ಯಂತ್ರಗಳ ಒಡೆತನ ಅನೇಕರನ್ನು ಹಣವಂತರನ್ನಾಗಿಸಿದೆ. ಆದರೆ ಎಲ್ಲರನ್ನ ಬಡತನ, ದುರಾಸೆಯಿಂದ ಒಳ್ಳೆಯ ಜೀವನಕ್ಕೆ ಉಪಯೋಗವಾಗದ ಕಲಾಚಾರ ರೀತಿಗಳು, ವಸ್ತುಗಳ ಉತ್ಪಾದನೆಗಳು, ಬಡತನ ಅಪರಾಧಗಳು ಬೇರು ಬಿಟ್ಟಿ ಬೆಳೆದಿದೆ. ಕಾರಣ ಕಾರ್ಯ ವಿವರಗಳನ್ನು ಒಂದೊಂದು ಕ್ರಿಯೆಗೂ ತಕ್ಕ ಪರಿಣಾಮ ಆ ಕಾರ್ಯದಲ್ಲಿ ಅಂಟಿಕೊಂಡಿದೆ ಎಂಬ ಪ್ರಕೃತಿ ಧರ್ಮವನ್ನು ಒಬ್ಬೊಬ್ಬ ಮಾನವನು ಸಮುದಾಯದ ಜೊತೆಗೆ ಎಲ್ಲ ರೀತಿಯಲ್ಲೂ ಹೆಣೆದುಕೊಂಡಿದ್ದಾನೆಂಬುದನ್ನು ಅರಿತುಕೊಳ್ಳದೇ ಇರುವುದೇ ಇಂದಿನ ಎಲ್ಲಾ ಸಮಸ್ಯೆಗಳಿಗೂ ದುಃಖಗಳಿಗೂ ಕಾರಣವಾಗಿದೆ. ಇದನ್ನು ಇದ್ದಂತೆಯೇ ಅರಿಯುವುದು ಆತ್ಮಜ್ಞಾನವೆಂದೆನಿಸುತ್ತದೆ. ಇದನ್ನು ಬೋಧಿಸುವುದನ್ನೇ ವಿಶ್ವ ಸಮುದಾಯ ಸೇವಾ ಸಂಘ ತನ್ನ ಕರ್ತವ್ಯವನ್ನಾಗಿಸಿಕೊಂಡಿದೆ. ಒಬ್ಬೊಬ್ಬರು ತನ್ನನ್ನು ಒಂದೇ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಕೇಳಿಸ್ತಿದ್ಯಾ? ಹಾ ಮೇಡಮ್, ಈಗ ಕೇಳಿಸ್ತಿದೆ. ಇಲ್ಲಿ ಬಿಟ್ಟಿದ್ದೀನಿ, ಹಂಗಾರೆ ಅದ್ ಬಣ್ಣ ತಿರುಗ್ತು. ಇದಲ್ಲದೆ ಒಂದೇ ವಿಶ್ವದ ಆಡಳಿತವನ್ನು ತರಲು ಶ್ರಮಿಸುವುದು, ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವ ನಿರ್ಧಾರ, ಲೋಕದಲ್ಲೆಲ್ಲ ಆರ್ಥಿಕ ಸಮಾನತೆ, ಜಾತಿ, ಕುಲ, ಮತಗಳ ಭೇದವನ್ನೇ ಅಳಿಸಿ ಹಾಕಿ ಜೀವನವನ್ನು ಸುಖಮಯವನ್ನಾಗಿಸುವುದು. ಇದನ್ನೆಲ್ಲ ಹೊಂದುವ ಕುಂಡಲಿನಿ ಕಾಯಕಲ್ಪ ಯೋಗದ ಮೂಲಕ ಪರಿಪೂರ್ಣ ಭಾಗ್ಯವನ್ನು ಹೊಂದಲು ಬಯಸುವವರಿಗೆ ಸಹಾಯವಾಗುವಂತೆ ಚೆನ್ನಾಗಿ ರಚಿಸಿಕೊಟ್ಟಿದ್ದಾರೆ ನಮ್ಮ ವೇದಾದ್ರಿ ಮಹರ್ಷಿಯವರು. ಸಾಧಾರಣವಾಗಿ ಕುಂಡಲಿನಿ ಯೋಗವು ಪ್ರತಿ ಮಾನವನ ಪೂರ್ಣತೆಗೆ ವಿಶ್ವ ಸಮುದಾಯವು ಒಂದು ಅಂತರಂಗ ಅಭ್ಯಾಸ. ದುಡಿಯಲು ಉದ್ಯೋಗವಿಲ್ಲದೆ, ಹೊತ್ತು ಹೊತ್ತಿಗೆ ತಿನ್ನಲು ಆಹಾರವಿಲ್ಲದೆ, ಬಿಡುವಿಗಾಗಿ ದಿನವಿಲ್ಲದೆ ಬಾಡಿ ಹೋಗುವ ಜನರ ಸಂಖ್ಯೆ ಸಮುದಾಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಈ ಒಂದು ಸತ್ಯವನ್ನು ಯಾರಿಂದಲೂ ತಿರಸ್ಕರಿಸಲು ಸಾಧ್ಯವಿಲ್ಲ. ಈಗ ಸ್ವಾತಂತ್ರ್ಯ ಎಂಬುದು ಎಲ್ಲಿದೆ? ಹುಟ್ಟುವ ಹಕ್ಕು ಎಲ್ಲಿದೆ? ಈ ಅತಿ ದೊಡ್ಡ ಸೆರೆಯಿಂದ ಅವರುಗಳಿಗೆ ಯಾವಾಗ ಬಿಡುಗಡೆ ದೊರಕುವುದು? ಇವಕ್ಕೆಲ್ಲ ಕಾರಣ ಏನು ಅಂದ್ರೆ, ಸಾಮಾನ್ಯವಾಗಿ ಹೇಳ್ಬೇಕೆಂದ್ರೆ ಜನರಿಗೆ ನಿಜವಾದ ಧರ್ಮ ಮಾರ್ಗ ಯಾವುದೆಂದು ತಿಳಿಯದಾಗಿದೆ. ನಿಜವಾಗಿ ಹೇಳ್ಬೇಕಂದ್ರೆ ಪೀಠದಲ್ಲಿ ಕುಳಿತು ಆಳುತ್ತಿರುವ ನಾಯಕರುಗಳಿಗೆ ಧರ್ಮ ಮಾರ್ಗದ ಮಹಿಮೆ ತಿಳಿದಿಲ್ಲ. ಅವರು ಗ್ರಹಿಸಿಕೊಳ್ಳಲು ಮನಸ್ಸೂ ಮಾಡಿಲ್ಲ. ಪ್ರತಿಯೊಬ್ಬೊಬ್ರು ಈ ಲೋಕದಲ್ಲಿ ಹುಟ್ಟುತ್ತೇವೆ, ಬೆಳೆಯುತ್ತೇವೆ, ಬದುಕುತ್ತೇವೆ, ನಂತರ ಒಂದು ದಿನ ಸಾಯುತ್ತೇವೆ. ಬದುಕುವ ಕಾಲದಲ್ಲಿ ಹಲವಾರು ವಸ್ತುಗಳನ್ನು ಉಪಯೋಗಿಸ್ತೇವೆ. ಯಾರು ಯಾವುದನ್ನು ಹುಟ್ಟುವಾಗ ಹೊತ್ತು ತರಲಿಲ್ಲ, ಸತ್ತಾಗ ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲ. ಮಾನವನ ಸಮುದಾಯವೇ ಒಬ್ಬೊಬ್ಬರಿಗೂ ಜೀವನ ನಡೆಸಿಕೊಂಡು ಬರುತ್ತಿದೆ. ಈ ರೀತಿಯ ಸಮುದಾಯಕ್ಕೆ ನಮ್ಮ ಅರಿವಿನ ಶಕ್ತಿಯಿಂದ, ದೇಹದ ಶಕ್ತಿಯಿಂದ ಸಾಲವನ್ನು ತಿರುಗಿಸಿ ಕೊಡಬೇಕಾಗಿದೆ. ಎಲ್ಲರೂ ಈ ಸಮುದಾಯಕ್ಕೆ ಸಲ್ಲಿಸಬೇಕಾದ ಕರ್ತವ್ಯವನ್ನು ಸಲ್ಲಿಸ್ಬಿಟ್ರೆ ಆಗ ಯಾವಾಗ್ಲೂ ಮಾನವ ಎಂಬ ಸಮುದಾಯ ಸಮೃದ್ಧಿಯಿಂದ ಇರುವುದು. ಇದರಿಂದ ಎಲ್ಲರೂ ಸುಖದಿಂದ ಬಾಳಬಹುದು. ಪ್ರತಿಯೊಬ್ಬೊಬ್ರು ತಾನು ತೀರಿಸಬೇಕಾದ ಸಾಲವನ್ನು ಸಮುದಾಯಕ್ಕೆ ಸಲ್ಲಿಸದ ಹೊರತು, ಅಂದ್ರೆ ಕರ್ತವ್ಯದಿಂದ ವಿಮುಖನಾದ್ರೆ
ಸಮುದಾಯದಿಂದ ಬರುವ ಸಂಪತ್ತನ್ನು ಪಡೆದು ಅನುಭವಿಸಿ ಆನಂದಿಸಿ ತನ್ನ ದುಡಿಮೆಯನ್ನು ಚಿಂತನೆಯನ್ನು ಸಮಾಜಕ್ಕೆ ಕೊಡದೆ ಹೋದ್ರೆ ಆಗ ಸಮುದಾಯ ಬರಡಾಗುತ್ತೆ ಅಲ್ವಾ ಸ್ನೇಹಿತರೆ? ನಾನು ನನ್ನ ಅರಿವನ್ನು ದೇಹದ ಶಕ್ತಿಯನ್ನು ಸೇವೆಗಾಗಿ ಕೊಡ್ಲೇಬೇಕು ಎಂಬ ಹೊಣೆಗಾರಿಕೆಯೇ ನಮ್ಮ ಕರ್ತವ್ಯವಾಗುತ್ತದೆ. ಈ ಉದ್ಯೋಗ ಮಾಡಿ ನಾನು ಏನು ಫಲವನ್ನು ಪಡಿತೇನೆ ಎಂಬ ಭಾವನೆ ಬಂದ್ಬಿಟ್ರೆ ಇದು ಸಂಕುಚಿತ ಭಾವನೆಯಾಗುತ್ತದೆ. ಈ ಪ್ರಕೃತಿಯ ಕಾರ್ಯದಲ್ಲಿ ನೀತಿಯುತವಾಗಿ ಕರ್ಮಬದ್ಧವಾಗಿ ರಕ್ಷಿಸುವ ಸಮುದಾಯದ ಬೆಳವಣಿಗೆಗಾಗಿ ನಾನು ಎಂದು ತಿಳಿದು ಈ ಕಾರ್ಯವನ್ನು ಕರ್ತವ್ಯ ದೃಷ್ಟಿಯಿಂದ ಮಾಡ್ತೇನೆ ಎಂಬ ತಿಳುವಳಿಕೆಯೇ ಪೂರ್ಣ ಫಲವನ್ನು ತಂದುಕೊಡ್ತದೆ. ಹಾಗಾಗಿ ಕರ್ತವ್ಯ ಪ್ರಜ್ಞೆ ಎಂಬುದು ಸಮುದಾಯದಲ್ಲಿ ಸಮೃದ್ಧಿ ಹೆಚ್ಚಿಸಿ ಶಾಂತಿಯನ್ನು ನೆಲೆಯಾಗಿಸುತ್ತದೆ. ಈ ನಿಜ ಸ್ಥಿತಿಯನ್ನು ಜಾರಿಗೆ ತರಲು ಪ್ರಕೃತಿಯ ತತ್ವವನ್ನು ಅರಿಯಬೇಕು ಮತ್ತು ಸತ್ಯಜ್ಞಾನದ ಅರಿವು, ಈ ಒಂದು ಸದಾಚಾರವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸ್ಕೊಂಡು ಬರ್ಬೇಕು. ಈ ಒಂದು ಒಳ್ಳೆಯ ಅಭ್ಯಾಸವನ್ನು ಮಾಡಿಬಿಟ್ರೆ ಒಳ್ಳೆಯ ಪರಿವರ್ತನೆ ಬರುವುದನ್ನು ಒಂದು ಅನುಭವದ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬಹುದು. ವಿಶ್ವದಲ್ಲಿ ಒಂದೇ ಒಂದು ತಪ್ಪಿದೆ, ಅದನ್ನು ತಪ್ಪು ಎಂದು ಹೇಳಕ್ಕಾಗಲ್ಲ, ಅಭ್ಯಾಸ ಬಲದಿಂದ ಬಂದ್ಬಿಟ್ಟಿದೆ ಅಷ್ಟೇ. ಈ ಒಂದು ತಪ್ಪನ್ನು ತಿದ್ಕೊಂಡ್ರೆ ಇನ್ನು 1 ವರ್ಷದೊಳಗೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯುವುದು. ಈ ತಪ್ಪು ಯಾವುದು ಅಂದ್ರೆ ಅದೇ ಇತರರಿಂದ ನಾವು ನಿರೀಕ್ಷಿಸುವುದು. ಈ ನಿರೀಕ್ಷೆಯೇ ನಿರಾಶೆಗೆ ಕಾರಣ. ಅದನ್ನು ತಿದ್ದುಕೊಳ್ಬೇಕು. ಅವರ ಹತ್ತಿರ ಅಷ್ಟ ಆಸ್ತಿ ಇದೆ, ಇವರ ಹತ್ತಿರ ಇಷ್ಟ ಆಸ್ತಿ ಇದೆ ಎಂದು ಇತರರನ್ನು ದೂಷಿಸಿಕೊಂಡೇ ಕಾಲ ಕಳೆಯುವ ನಾವು ಈ ರೀತಿಯ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಬಿಟ್ಟು ನಾನೇನು ನನ್ನ ಸಂಸಾರಕ್ಕೆ ಮಾಡಿದ್ದೇನೆ, ನನ್ನ ಸಮುದಾಯಕ್ಕೆ ಏನು ಮಾಡಿದ್ದೇನೆ, ನನ್ನ ದೇಶಕ್ಕೆ ವಿಶ್ವಕ್ಕೆ ಏನು ಮಾಡಬಹುದು ಎಂದು ಯೋಚಿಸ್ಬೇಕು. ನನ್ನ ಬಳಿ ಅರಿವು ಇದೆ, ವಿದ್ಯೆ ಇದೆ, ಸ್ವಲ್ಪ ಹಣನೂ ಇದೆ. ನನ್ನ ಹತ್ರ ಎಷ್ಟು ಹಣ ಇದೆಯೋ ಅಷ್ಟರಿಂದಲೇ ವ್ಯವಹಾರ ನಡೆಸಿ ಸಾಲ ತೆಗೆದು ಏನನ್ನೂ ಮಾಡುವುದು ಬೇಡ. ಇತರರಿಗೆ ನನ್ನಿಂದ ಸಾಧ್ಯವಾದ ಸಹಾಯ ಮಾಡುವೆನೆಂದು ಅಂದುಕೊಂಡಾಗ ಇತರರಿಂದ ನಿರೀಕ್ಷಿಸುವುದು ತಾನಾಗೆ ಕಡಿಮೆ ಆಗ್ತದೆ. ಹೀಗೆ ನಿರೀಕ್ಷಿಸುತ್ತಲೇ ಇದ್ರೆ ಕೊನೆಗೆ ನಮಗೂ ಕಾಸಿಗಾಗಿ ಕೈ ಚಾಚುವ ಭಿಕ್ಷುಕನಿಗೂ ಏನು ವ್ಯತ್ಯಾಸವಿರಲ್ಲ. ಇರುವುದನ್ನು ನಾವು ಕೊಡುತ್ತಾ ಬಂದ್ರೆ ನಮಗಿಂತ ಶ್ರೀಮಂತರು ಯಾರಿದ್ದಾರೆ? ನಮ್ಮ ಶಕ್ತಿ ಕುಂದುವುದೇ ಇಲ್ಲ. ದೈವದ ಒಂದು ತುಣುಕಾಗಿ ಭೂಮಿಗೆ ಬಂದಿರುವ ನಾವು 6ನೇ ಅರಿವಿನ ಸಹಾಯದಿಂದ ಪೂರ್ಣತೆ ಪಡೆದಿದ್ದೀವಿ. ಅದರೊಂದಿಗೆ ಬೆರೆತು ಹೋಗುವಷ್ಟು ಸಾಮರ್ಥ್ಯ ನಮಗಿದೆ. ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡ್ರೆ ಸಾಕು. ದೇವರ ಬಳಿ ನಾವು ಹೋಗಿ ಬೇಡುವುದೇನೂ ಇಲ್ಲ, ಬೇಕಾಗೂ ಇಲ್ಲ. ಅದನ್ನು ನಮ್ಮೊಳಗೆ ಇದ್ದಾನೆ, ಅವನು ನಮ್ಮೊಳಗೆ ಇದ್ದಾನೆ. ನಮ್ಮ ಕ್ರಿಯೆಗಳಿಂದ ತಪ್ಪಾದ ಕಾರ್ಯಗಳಿಂದ ನಮ್ಮನ್ನು ನಾವು ಅವನನ್ನು ಮುಚ್ಚಿಟ್ಟಿದ್ದೀವಿ. ಸುಮ್ಮನೆ ತಟ್ಟಿದ್ರೆ ಸಾಕು, ದೈವವು ನಮ್ಮ ಸಹಾಯಕ್ಕೆ ಬರುವನು. ಈ ತಟ್ಟುವಿಕೆ ಎಂಬುದು ನಾನು ಏನು ಮಾಡಬೇಕು, ನನ್ನಲ್ಲಿ ಯಾವ ಅರ್ಹತೆ ಇದೆ ಎಂದು ಕೇಳಿಕೊಳ್ಳುವುದು. ಇಲ್ಲಿ ಪ್ರತ್ಯೇಕ ಮಾನವನಾದ್ರೂ ಸರಿ, ಕುಟುಂಬದವರಾದ್ರೂ ಸರಿ, ಆದರೂ ಎಲ್ಲರೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಬ್ಬರಿಗೊಬ್ಬರು ಸಹಾಯವಾಗಿರಲೇಬೇಕು. ಒಂದೇ ಸಲಿ ನೋಡಲು ಸಾಧ್ಯವಿಲ್ಲದ ಮಣ್ಣು, ಒಂದು ಸಲಿ ನೋಡಲು ಸಾಧ್ಯವಿಲ್ಲದ ನೀರು, ಒಂದು ಸಲಿ ನೋಡಲು ಸಾಧ್ಯವಿಲ್ಲದ ಬೆಂಕಿ, ಒಂದು ಸಲಿ ನೋಡಲು ಉಸಿರನ್ನು ಎಳೆದುಕೊಳ್ಳಲು ಗಾಳಿ ಎಷ್ಟು ಇದೆ ಅಷ್ಟು ನಾವು ಗಾಳಿನ ಎಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಲಿ ನೋಡಲು ಸಾಧ್ಯವಿಲ್ಲದಷ್ಟು ಆಕಾಶ ಇರುವುದರಿಂದ ಈ 5 ನಮ್ಮೊಳಗೇ ಇದೆ. ಆದ್ದರಿಂದ ನಾವು ಯಾರ ಗುಲಾಮರೂ ಅಲ್ಲ, ಯಾರ ಸೇವಕರೂ ಅಲ್ಲ. ಏಕೆಂದ್ರೆ ನಾವು ಪ್ರಕೃತಿಯ ಒಳಗೇ ಇದ್ದೇವಿ, ಪ್ರಕೃತಿ ನಮ್ಮೊಳಗಿದೆ ಎಂದು ಹೇಳುತ್ತಾ ಈ ನನ್ನ ಚಿಂತನೆಯನ್ನು ಮುಗಿಸಿಕೊಳ್ಳುತ್ತಿದ್ದೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಷ್ಟೊತ್ತು ತಾಳ್ಮೆಯಿಂದ ಕೇಳಿಸಿಕೊಂಡ ಈ ಆತ್ಮ ಸಂಗಮದಲ್ಲಿ ಸೇರಿರುವವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ದೇಹ ಆರೋಗ್ಯ, ದೀರ್ಘಾಯುಷ್ಯು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಆತ್ಮಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.
ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಈ ದಿನದ ಆಧ್ಯಾತ್ಮಿಕ ಚಿಂತನೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಉಪಾಧ್ಯಕ್ಷರು ಹಾಗೂ ಸ್ಮಾರ್ಟ್ ವಿಭಾಗದ ಉಪಾಧ್ಯಕ್ಷರಾದ ಸ್ಕೈ ಹಿರಿಯ ಪ್ರಾಧ್ಯಾಪಕರು ಡಾಕ್ಟರ್ ವಿಜಯ ಗಣಪತಿ ಮೇಡಮ್ ರವರು ಮಾತನಾಡಲಿದ್ದಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಎಲ್ಲ ಆತ್ಮೀಯ ಯೋಗ ಬಂಧುಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಾನು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲು ಒಂದು ಕಾರಣ, ಈ ದಿನ ಈ ಆತ್ಮ ಸಂಗಮ ಕಾರ್ಯಕ್ರಮ ಆರಂಭವಾಗಿ 200 ದಿನಗಳು ಮುಗಿತಾ ಇದೆ ಇವತ್ತಿಗೆ. ಸೊ ಇದು ಈ ಒಂದು ಕರೋನಾದ ಕಾಲದಲ್ಲಿ ಆರಂಭವಾಗಿ ಸತತವಾಗಿ ನಡೀತಾ ಬರ್ತಾ ಇದೆ. 200 ಡೇಸ್ ನಾವು ಇವತ್ತು ಯಶಸ್ವಿಯಾಗಿ ಮುಗಿಸಿದೀವಿ. ಸೊ ಈ ಕಾರ್ಯಕ್ರಮವನ್ನ ಇಷ್ಟು ಯಶಸ್ವಿಯಾಗಿ ನಡೆಸೋದಕ್ಕೆ ಸಹಾಯಕವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಮನಪೂರ್ವಕ ವಂದನೆಗಳನ್ನ ತಿಳಿಸಲು ಇವತ್ತು ನಾನು ಬಯಸ್ತಾ ಇದ್ದೀನಿ. ಮೊದಲು ನನ್ನ ಆತ್ಮೀಯ ವಂದನೆಗಳು. ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಲವಲವಿಕೆಯಿಂದ ಇಟ್ಟಿರ್ತಕ್ಕಂಥ ನಮ್ಮ ಸ್ಕೈ ಪ್ರಾಧ್ಯಾಪಕರುಗಳು ಪ್ರತಿಯೊಬ್ರು ಕೂಡ ಹೊಸ ವಿಷಯಗಳನ್ನ, ಮಹರ್ಷಿ ಅವರ ವಿಷಯಗಳೇ ಆಗಿದ್ರು ಕೂಡ ಅದನ್ನ ಹೊಸ ಆಯಾಮದಲ್ಲಿ ಬೇರೆ ಬೇರೆ ತತ್ವಗಳ ಜೊತೆಯಲ್ಲಿ ಹೋಲಿಕೆ ಮಾಡಿ ಹೊಸದೊಂದು ಯೋಚನೆಗಳನ್ನ ಚಿಂತನೆಗಳನ್ನ ನೀಡಿದಂತ ಎಲ್ಲಾ ಪ್ರಾಧ್ಯಾಪಕರುಗಳಿಗೂ, ಯಾಕಂದ್ರೆ ಆಧ್ಯಾತ್ಮಿಕ ವಿಷಯಗಳನ್ನ ಮಾತಾಡೋದು ಅಷ್ಟೊಂದು ಸುಲಭ ಇಲ್ಲ. ಆದ್ರೆ ಮಹರ್ಷಿಯವರ ವಿಷಯಗಳನ್ನ ಇಟ್ಟು ಬೇರೆ ತತ್ವಗಳನ್ನು ಅದ್ರ ಜೊತೆಲಿ ಸೇರಿಸಿ ಯಾವ್ದು ಒಂದು ಸಬ್ಜೆಕ್ಟ್ ತಕೊಂಡ್ರು ಆ ಸಬ್ಜೆಕ್ಟ್ ಅಲ್ಲಿ ಮಹರ್ಷಿ ಅವರ ವಿಷಯಗಳನ್ನು ಸೇರಿಸಿ ಹೇಳ್ತಕ್ಕಂತ ಒಂದು ಏನ್ ಹೇಳೋದು, ಒಂದು ಚತುರತೆ ನಮ್ಮ ಸ್ಕೈ ಪ್ರಾಧ್ಯಾಪಕರುಗಳಲ್ಲಿ ನಾನು ಸಾಕಷ್ಟು ನೋಡಿದ್ದೀನಿ. ಈ ಆತ್ಮ ಸಂಗಮ ಕಾರ್ಯಕ್ರಮ ಶುರು ಮಾಡಿದ್ಮೇಲೆನೆ ಹಲವಾರು ಪ್ರೊಫೆಸರ್ಸ್ ಇಷ್ಟು ಚೆನ್ನಾಗಿ ವಿಷಯಗಳನ್ನ ಹೇಳಕ್ಕೆ ಮುಂದೆ ಬಂದಿರೋದು ನನ್ಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಸೊ ಮೊದಲು ಇಂತಹ ಒಂದು ಆಧ್ಯಾತ್ಮಿಕ ಔತಣವನ್ನ ನೀಡಿದಂತ ಎಲ್ಲಾ ಸ್ಕೈ ಪ್ರಾಧ್ಯಾಪಕರುಗಳಿಗೂ ಇವತ್ತವರೆಗೂ 200 ದಿನದವರೆಗೂ ಹಲವಾರು ಪ್ರಾಧ್ಯಾಪಕರು ಒಂದೊಂದೇ ಸಲ ಮಾಡ್ದವ್ರು ಇದ್ದಾರೆ, 2-3 ಸಲ ಮಾಡ್ದವ್ರು ಇದ್ದಾರೆ. ಆತರ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮನಪೂರ್ವಕ ವಂದನೆಗಳು ಹಾಗೂ ಶುಭಾಶಯಗಳನ್ನ ಹೇಳಲು ಇಚ್ಛಿಸ್ತಾ ಇದ್ದೀನಿ. ಎಲ್ಲಾ ಸ್ಕೈ ಪ್ರಾಧ್ಯಾಪಕರುಗಳಿಗೂ ಆ ಗುರುವಿನ ಕೃಪೆ, ದೈವ ಶಕ್ತಿಯ ಕೃಪೆ ಸದಾ ಅವರೊಂದಿಗೆ ಇರ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಇನ್ನು ಕೆಲವು ಮಾಸ್ಟರ್ಸ್ ಕೂಡ, ಪ್ರೊಫೆಸರ್ಸೇ ಆಗಿಲ್ಲ ಅಂದ್ರೂ ಕೂಡ ಮಾಸ್ಟರ್ಸ್ ಆಗಿರೋರು ಕೂಡ ಇದರಲ್ಲಿ ಭಾಗವಹಿಸಿ ಧ್ಯಾನ ನಡೆಸಿದ್ದಾರೆ. ಮತ್ತೆ ಅವರದೇ ರೀತಿಯಲ್ಲಿ ಒಂದು ಹೊಸ ಚಿಂತನೆಗಳನ್ನು ಕೂಡ ನಮ್ಗೆ ಕೊಟ್ಟಿದ್ದಾರೆ. ಆ ಎಲ್ಲಾ ಮಾಸ್ಟರ್ಸ್ಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಆಮೇಲೆ ಈ ಕಾರ್ಯಕ್ರಮ 4 ಕಾಲ ಆಗುತ್ತಾ, ಇದಕ್ಕೆ ಜಾಯಿನ್ ಮಾಡೋಣ ಅಂತ ಕಾಯಕ್ಕೆ ಒಂದು ಕಾರಣ ಇದೆ. ಏನು ಅಂದ್ರೆ, ಆ ಒಂದು ಕಾರ್ಯಕ್ರಮವನ್ನ ನಡ್ಸ್ತಕ್ಕಂಥವ್ರು ಅಲ್ವಾ, ಅದನ್ನ ಏನ್ ಹೇಳೋದು, ಆಂಕರ್ ಮಾಡ್ತಕ್ಕಂತ ಸಂಪಾದಕರು ತುಂಬಾ ಒಂದು ಉತ್ಸಾಹದಿಂದ ಇದನ್ನ ಮಾಡಿಲ್ಲ ಅಂದ್ರೆ ಖಂಡಿತ ಈ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ಅದರಲ್ಲಿ ಇವಾಗ ನಾವು ಹೊಸದಾಗಿ ತಮಿಳ್ ಕಾರ್ಯಕ್ರಮ ಕೂಡ 2 ಗಂಟೆಯಿಂದ 3 ಗಂಟೆಗೆ ಶುರು ಮಾಡ್ಕೊಂಡಿದೀವಿ. ಸೊ ಇದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿರೋದು ನಮ್ಮ ಸ್ಕೈ ಪ್ರಾಧ್ಯಾಪಕರಾಗಿರೋ ಪಲ್ಲವಿ ಅವರು. 4 ಗಂಟೆ ಕ್ಲಾಸ್ಗೆ ಹೆಂಗಾದ್ರೂ ಲಾಗಿನ್ ಆಗ್ಬೋದು, ಮಾಡ್ಕೊಬಹುದು. ಬಟ್ ಬೆಳಗ್ಗೆ ಟೈಮ್ ಅಲ್ಲಿ 5:45ಗೆ ದಿನವೂ ಚಾಚು ತಪ್ಪದೆ ಅದು ಕೂಡ ಶುರು ಮಾಡಿ ಈಗ ಹತ್ತತ್ರ 100 ದಿನ ಆಯ್ತು. ಸೊ ಅದು ಕೂಡ ಸ್ಟಾರ್ಟ್ ಮಾಡಿ ಅದನ್ನು ಕೂಡ ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ ಅದನ್ನು ಕೂಡ ಪ್ಲೇ ಮಾಡ್ತಾ ಇರೋದು ನಮ್ಮ ಪಲ್ಲವಿ ಅವರು. ಸೊ ಪಲ್ಲವಿ ಅವ್ರಿಗೆ ಈ ದಿನದಲ್ಲಿ, ಈ ದೀಪಾವಳಿ ಹಬ್ಬದ ಸಮಯದಲ್ಲಿ ಪಲ್ಲವಿಗೂ ಅವ್ರ ಕುಟುಂಬಕ್ಕೂ ಕೂಡ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು
ತಿಳಿಸಲು ಬಯಸ್ತಾ ಇದ್ದೀನಿ. ಅವ್ರಿಗೂ ಕೂಡ ದೈವಶಕ್ತಿಯ ಕೃಪೆ, ಗುರುಗಳ ಕೃಪೆ ಸದಾ ಇರ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅದರ ಜೊತೆಯಲ್ಲಿ ಸುಗಂಧಿನಿ ಅವರು ಮಂಡ್ಯದಿಂದ, ಅವರು ಕೂಡ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಕ್ಕಂತ ಕಾರ್ಯವನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ, ಸುಗಂಧಿನಿ ಅವ್ರಿಗೂ ಕೂಡ ನಮ್ಮ ವಿಶ್ವ ಸಮುದಾಯ ಸೇವಾ ಸಂಘ ವಲಯದ ಪರವಾಗಿ, ಕರ್ನಾಟಕ ವಲಯದ ಪರವಾಗಿ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಈ ಸಮಯದಲ್ಲಿ ಅರ್ಪಿಸ್ತಾ ಇದ್ದೀನಿ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಮತ್ತು ಮಂಜುನಾಥ್ ಅವರು ಆರಂಭದಲ್ಲಿ ಸ್ವಲ್ಪ ಮಾಡ್ತಾ ಇದ್ರು, ಕೆಲಸ ಸಿಕ್ಕಿದ್ಮೇಲೆ ಇವಾಗ ಅವ್ರಿಗೆ ಬರಕ್ಕಾಗಿಲ್ಲ. ಸೊ ಮಂಜುನಾಥ್ ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು. ಮತ್ತೆ ಈ ನಿರೂಪಣೆಯಲ್ಲಿ ಮತ್ತೊಬ್ರನ್ನ ಇವಾಗ ಹೊಸದಾಗಿ ಸೇರ್ಸಿದೀವಿ, ಮಂಜುಳಾ ಅಂತ ಹೇಳಿ, ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು. ಇನ್ನು ತಮಿಳ್ನಲ್ಲಿ ಈ ನಿರೂಪಣೆ ಮಾಡ್ತಾ ಇರೋರು ಕರುಣಾಕರನ್ ಸರ್ ಅಂತ ಹೇಳಿ, ಅವ್ರು ಕೂಡ ಪ್ರೊಫೆಸರ್. ಕರುಣಾಕರನ್ ಸರ್ ಅವ್ರಿಗೂ ಕೂಡ, ಅವರ ಕುಟುಂಬದವ್ರಿಗೂ ಕೂಡ ನಮ್ಮ ಮನಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಮತ್ತೆ ರಮ್ಯಾ ಅವರು ತಮಿಳ್ನಲ್ಲಿ ಮಾಡ್ತಾ ಇದ್ದಾರೆ, ಅವ್ರಿಗೂ. ಮತ್ತೆ ಇವಾಗ ಹೊಸದಾಗಿ ನಾಗರಾಜ್ ಸರ್ ಕೂಡ ಇದ್ರಲ್ಲಿ ನಿರೂಪಣೆ ಮಾಡಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಮನಪೂರ್ವಕ ವಂದನೆಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಒಟ್ನಲ್ಲಿ 200 days ಸಕ್ಸಸ್ಫುಲ್ ಆಗಿ ನಡೆಯೋದಕ್ಕೆ ಈ ಎಲ್ಲರ ಒಬ್ರು ಸಹಾಯ, ಎಲ್ಲಾ ಸ್ಕೈ ಟ್ರಸ್ಟಿನ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಮತ್ತು ಆ ಸ್ಕೈ ಟ್ರಸ್ಟಿನ ಎಲ್ಲಾ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದಾನೇ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಮತ್ತೊಮ್ಮೆ ಎಲ್ಲಾ ಆತ್ಮಗಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಭಾಗವನ್ನ ನಿರ್ವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮನಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಷಯ ಏನು ಅಂದ್ರೆ, ಇವಾಗ ನಾವು ಆನ್ಲೈನ್ ಕ್ಲಾಸಸ್ ಇದೆಲ್ಲರಿಗೂ ಗೊತ್ತಿದೆ. ಸೊ ಆನ್ಲೈನ್ ಕ್ಲಾಸ್ ಇವಾಗ ಸ್ಟಾರ್ಟ್ ಮಾಡಿದೀವಿ. ಬಟ್ ಇದ್ರಲ್ಲಿ ಕೆಲವು ಪ್ರಶ್ನೆಗಳಿದಾವೆ. ಏನು ಅಂದ್ರೆ, ಆನ್ಲೈನ್ ಕ್ಲಾಸ್ ಅನ್ನೋದು ನಾವು ಈಗಾಗ್ಲೇ ಮಾಡ್ತಾ ಇರೋ ಆತ್ಮ ಸಂಗಮ ಕಾರ್ಯಕ್ರಮ ತಾನೇ ಮೇಡಮ್ ಅಂತ ಕೇಳೋರು ಹಲವಾರು ಜನ ಇದ್ದೀವಿ. ಈ ಆತ್ಮ ಸಂಗಮ ಬೆಳಗ್ಗೆ ನಾವ್ ಏನ್ ಮಾಡ್ತಾ ಇದೀವಿ, ಎಕ್ಸರ್ಸೈಸ್, ಧ್ಯಾನ, ಅದನ್ನು ಸಂಜೆ 4:15 ಮಾಡ್ತಕ್ಕಂತ ಆತ್ಮ ಸಂಗಮ ಕಾರ್ಯಕ್ರಮ ಆನ್ಲೈನ್ ಕ್ಲಾಸ್ ಅಲ್ಲ. ಇದು ಕೂಡ ಆನ್ಲೈನ್ ಅಲ್ಲೇ ಮಾಡ್ತಾ ಇದೀವಿ, ಬಟ್ ಇದಲ್ಲ ಆನ್ಲೈನ್ ಕ್ಲಾಸ್. ನಾವ್ ಹೇಳ್ತಾ ಇರ್ತಕ್ಕಂತ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನೋದು ಹೊಸಬ್ರಿಗೆ, ಅಂದ್ರೆ ನಮ್ಮ ಯೋಗ ಕ್ಲಾಸ್ಗೆನೆ ಬರ್ದೇ ಇರ್ತಕ್ಕಂತ ಹೊಸ ಸದಸ್ಯರನ್ನ ಈ ಒಂದು ಆನ್ಲೈನ್ ಕ್ಲಾಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಹೊಸ ಒಂದು ಕೋರ್ಸ್ ಅದು. ಸೊ ಅದು ಇವಾಗ ಇಷ್ಟ ದಿವ್ಸ ಬೆಳಗ್ಗೆ ಮಾತ್ರ ಇತ್ತು. ಸೊ ಈ ನೆಕ್ಸ್ಟ್ ಬ್ಯಾಚ್ ನವೆಂಬರ್ 16ನೇ ತಾರೀಕಿಂದ ಶುರು ಆಗ್ತಕ್ಕಂತ ಬ್ಯಾಚ್ ಅಲ್ಲಿ ಸಂಜೆ ಕೂಡ ಇರುತ್ತೆ. ಈವ್ನಿಂಗ್ ಒಂದು ಬ್ಯಾಚ್ ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ 2 times ಇರುತ್ತೆ. ಬೆಳಗ್ಗೆ ಬ್ಯಾಚ್ ಯಾರೆಲ್ಗೆಲ್ಲ ಬೆಳಗ್ಗೆ ಬ್ಯಾಚ್ ಆಗುತ್ತೋ ಅವರೆಲ್ಲ ಬೆಳಗ್ಗೆ ಬ್ಯಾಚ್ ಸೇರ್ಕೊಬಹುದು. ಸಂಜೆ ಬ್ಯಾಚ್ ಅಲ್ಲಿ ಸೇರ್ಬೇಕು ಅನ್ನೋರು ಸಂಜೆ ಸೇರ್ಕೊಬಹುದು. ಸೊ ಆತರ 2 ಬ್ಯಾಚ್ಗೆ ಇವಾಗ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ಆತ್ಮ ಸಂಗಮ ಕಾರ್ಯಕ್ರಮ ಅಲ್ಲ. ಯಾರಾದ್ರೂ ಹೊಸದಾಗಿ ಇದಕ್ಕೆ ಸ್ಕೈ ಯೋಗನೇ ಗೊತ್ತಿಲ್ಲದೆ ಇರೋರು, ಎಕ್ಸರ್ಸೈಸ್ ಕಲಿಬೇಕು ಅನ್ನೋರು, ಕಾಯಕಲ್ಪ ಕಲಿಬೇಕು ಅನ್ನೋರು ಈ ಒಂದು ಕೋರ್ಸ್ ಅಲ್ಲಿ ಜಾಯಿನ್ ಮಾಡ್ಕೊಳ್ಬಹುದು. ಇದು ಹೊಸ ಜನರಿಗಾಗಿ ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮ. ಸೊ ಇದು ಆಕ್ಚುಲಿ ನೋಡಿದ್ರೆ ಫಸ್ಟ್ ಬ್ಯಾಚ್ ಅಲ್ಲಿ, ಸೆಕೆಂಡ್ ಬ್ಯಾಚ್ ಅಲ್ಲಿ ಒಬ್ರು ಕೋವಿಡ್ ಪೇಷಂಟೇ ಜಾಯಿನ್ ಆಗಿದ್ರು. ಅವ್ರು ಆಕ್ಚುಲಿ ಇದ್ರಲ್ಲಿ ಇದ್ರು, ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ರು, ಮನೇಲೆ ಐಸೋಲೇಟ್ ಮಾಡಿದ್ರು. ಅಲ್ಲಿ ಇದ್ಕೊಂಡೆ ಈ ಕ್ಲಾಸ್ ಅಟೆಂಡ್ ಮಾಡಿದ್ರು ಅವರು. ಸೊ ಯಾಕೆ ಹೇಳ್ತೀನಿ ಅಂದ್ರೆ, ಈ ಒಂದು ಸೀಸನ್ ಅಲ್ಲಿ ಮನೆಯಿಂದ ಆಚೆನೆ ಬರಕ್ ಆಗದೆ ಇರ್ತಕ್ಕಂತ ಒಂದು ಸೀಸನ್ ಅಲ್ಲಿ ಬಹಳಷ್ಟು ಜನರ ಮನಸ್ಸಿನಲ್ಲಿ ಒಂದು ಒತ್ತಡ ಹೆಚ್ಚಾಗಿದೆ, ಡಿಪ್ರೆಷನ್ ಆಗಿದೆ, ತುಂಬಾ ಹತಾಶೆನಲ್ಲಿ ಎಲ್ಲಾರು ಇದ್ದಾರೆ. ಮತ್ತೆ ಟೆನ್ಷನ್, ಸ್ಟ್ರೆಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಭಯ ಎಲ್ಲಾರನು ತುಂಬಾ ಕಾಡ್ತಾ ಇದೆ. ಇದು ನಾನು ಹಲವಾರು ಜನರನ್ನ ನೋಡ್ತಾ ಇರುವಾಗ ನನಗೆ ಗೊತ್ತಾಗ್ತಾ ಇದೆ. ಮತ್ತೆ ನೆಗೆಟಿವ್ ಥಾಟ್ಸ್ ತುಂಬಾ ಬರ್ತಾ ಇದೆ ಅನ್ನೋದು ಇವಾಗ ಇರ್ತಕ್ಕಂತ ಸಾಮಾನ್ಯ ಕಂಪ್ಲೇಂಟ್ಸ್ ಆಗಿದೆ. ಯೂಶಲಿ ಮುಂಚೆ ಎಲ್ಲ ಮಂಡಿ ನೋವು, ಕಾಲ್ ನೋವು, ಸೊಂಟ ನೋವು ಅಂತ ಕ್ಲಾಸ್ ಬರೋರು. ಬಟ್ ಇವಾಗ ನೋಡಿದ್ರೆ ಡಿಪ್ರೆಷನ್ ಆಗಿದೆ, ಮನ್ಸಲ್ಲಿ ಏನೋ ಕೆಟ್ಟ ಭಾವನೆಗಳು ಬರ್ತಾ ಇದೆ, ತುಂಬಾ ಟೆನ್ಷನ್ ಆಗ್ತಾ ಇದೆ, ಮನೇಲಿ ಒಂಥರ ಡಿಪ್ರೆಸ್ ಆಗಿ ಯಾರ್ದು ಪ್ರೀತಿ ಸಿಗ್ತಾ ಇಲ್ಲ, ಈ ತರ ಎಲ್ಲ ಪ್ರಾಬ್ಲಮ್
ಇವಾಗ ಹೆಚ್ಚಾಗ್ಬಿಟ್ಟಿದೆ. ಸೊ ಅಂತ ಆತರ ಇರೋ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ವಾಗಿರುತ್ತೆ. ಸೊ ಸ್ನೇಹಿತರೆ, ನಾವು ಆತರ ಪೇಷಂಟ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ ಇವಾಗ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತಾರೆ, ಸ್ಕೂಲ್ದು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಬೆಳಗ್ಗೆ ಟೈಮ್ ಜಾಯಿನ್ ಮಾಡಕ್ ಆಗಿಲ್ಲ ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಅವ್ರಿಗೆ ಆರಾಮಾಗಿ ಸಂಜೆ ಹೊತ್ತು 7 ಗಂಟೆಗೆ ಆರಾಮಾಗಿ ಜಾಯಿನ್ ಮಾಡ್ಬೋದು. ಮಕ್ಳಿಗೂ ಕೂಡ ಇದು ತುಂಬಾ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಆತರ ಮತ್ತೆ ಎಲ್ಲಾರ್ಗುನು, ಮಕ್ಳು ಮಾತ್ರ ಅಂತಲ್ಲ, ಪೇಷಂಟ್ಸ್ ಮಾತ್ರ ಅಂತಲ್ಲ, ಆರೋಗ್ಯವಾಗಿರೋರು ಕೂಡ ಇದನ್ನ ಜಾಯಿನ್ ಮಾಡಿ ಕಲ್ತ್ಕೊಬಹುದು. ಸೊ ಇದು ಒಂದು ನಮ್ಮ ಲೈಫ್ ಟೈಮ್ ಅಲ್ಲಿ ಎಷ್ಟೋ ನಾವು ದುಡ್ಡು ಖರ್ಚು ಮಾಡಿ ಏನೇನಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ. ಇದು ಒಂದು ಇನ್ವೆಸ್ಟ್ಮೆಂಟ್, ಒಂದು ಚಿಕ್ಕ ಅಮೌಂಟ್ ನಾವು ಇನ್ವೆಸ್ಟ್ ಮಾಡಿ ಇದನ್ನ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ನಮಗದು ಯೂಸ್ ಆಗುತ್ತೆ. ಸೊ ಇದು ಸ್ಟೂಡೆಂಟ್ಸ್ಗೋಸ್ಕರ ಕನ್ಸೆಷನ್ ಕೂಡ ಇದೆ. ದೊಡ್ಡವ್ರಿಗಿಂತ ಅರ್ಧ ಅಷ್ಟೇ ಪೇಮೆಂಟ್ ಅವ್ರು ಮಾಡ್ಬೇಕು. ಕನ್ಸೆಷನ್ ರೇಟ್ ನಲ್ಲಿ ಸ್ಟೂಡೆಂಟ್ಸ್ ಕೂಡ ಇದನ್ನ ಕಲಿಬಹುದು. ಯಾಕಂದ್ರೆ ಕ್ಲಾಸಿಗೆ ಬಂದು ಕಲಿಯುವಾಗ ಹೆಂಗೋ ಅವ್ರು ಇದು ಧ್ಯಾನಕ್ಕೆ ಕಾಯಕಲ್ಪಗೆಲ್ಲ ಪೇ ಮಾಡಿ ತಾನೇ ಕಲಿಬೇಕು. ಅದೇ ತರ ಆನ್ಲೈನ್ ಕ್ಲಾಸ್ಗಳು ಕೂಡ ಪೇ ಮಾಡಿನೇ ಕಲಿಬೇಕು. ಅದು ಅವ್ರ ಮನೆ ಹತ್ರನೇ ಕಲಿತಾರೆ, ಎಲ್ಲೂ ಹೊರಗಡೆ ಹೋಗೋದ್ ಬೇಕಾಗಿಲ್ಲ, ಮನೆಯಲ್ಲೇ ಮಾಡ್ಕೊಬಹುದು ಅನ್ನೋ ಒಂದ್ ನಿಟ್ಟಿನಲ್ಲಿ ಮಾಡಿದ್ವಿ. ಆಕ್ಚುಲಿ ಇನ್ನೊಂದು ನಿಮ್ಗೆ ಕ್ಲಾರಿಟಿ ಏನಂದ್ರೆ, ಮಹರ್ಷಿಯವರ ತತ್ವಗಳನ್ನ ಕೇಂದ್ರದಲ್ಲೇ ಕಲಿಬೇಕು ನಾವು ಅನ್ನೋದು ಬಹಳ ಬಹಳ ಸತ್ಯ. 100 to 100% ಸತ್ಯ ಅದು. ಸೊ ಈ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವ್ ಏನ್ ಹೇಳ್ಕೊಡ್ತೀವಿ ಅಂದ್ರೆ, ಧ್ಯಾನ ಎಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ ಕೊಡಲ್ಲ. ಧ್ಯಾನ ನಾವು ಕೇಂದ್ರದಲ್ಲೇ ಕೊಡ್ಬೇಕು. ಸೊ ಕೇಂದ್ರದಲ್ಲೇ ಅವ್ರು ಬಂದು ಅದನ್ನ ಕಲಿಬೇಕು. ಸೊ ಇಲ್ಲಿ ಏನ್ ಹೇಳ್ಕೊಡ್ತೀವಿ ಅಂದ್ರೆ, ಆನ್ಲೈನ್ ಕ್ಲಾಸ್ ಅಲ್ಲಿ ಏನಿರುತ್ತೆ, ಎಕ್ಸರ್ಸೈಸ್ ಇರುತ್ತೆ, ಫುಲ್ ಎಕ್ಸರ್ಸೈಸ್, ಡೈಲಿ ಸ್ವಲ್ಪ ಸ್ವಲ್ಪ ಎಕ್ಸರ್ಸೈಸ್ ಹೇಳ್ಕೊಟ್ಕೊಂಡು ಕಂಪ್ಲೀಟ್ ಒಂದು ಲಾಸ್ಟ್ ಒಂದು 3-4 days ಕಂಪ್ಲೀಟ್ ಎಕ್ಸರ್ಸೈಸ್ ಪ್ರಾಕ್ಟೀಸ್ ಇರುತ್ತೆ ಅವ್ರಿಗೆ. ಕಾಯಕಲ್ಪ ಯೋಗ ಫುಲ್ಲು ಕಂಪ್ಲೀಟ್ ಡಿಕ್ಲರೇಷನ್ ಎಲ್ಲ ತಗೊಂಡು, ಪ್ರಮಾಣ ವಚನ ಎಲ್ಲ ತಗೊಂಡನೆ ಆ ಕಾಯಕಲ್ಪ ಯೋಗನು ಹೇಳ್ಕೊಡ್ತೀವಿ. ಮತ್ತೆ ಸೂರ್ಯ ನಮಸ್ಕಾರದು ಒಂದು ಪಾರ್ಟ್ ಆಫ್ ಸೂರ್ಯ ನಮಸ್ಕಾರ ಕೂಡ ಇರುತ್ತೆ. ನಾಡಿ ಶುದ್ಧಿ ಪ್ರಾಣಾಯಾಮ ಎಕ್ಸ್ಪ್ಲನೇಷನ್ ಮತ್ತೆ ಪ್ರಾಕ್ಟೀಸ್ ಇರುತ್ತೆ. ಮತ್ತೆ ಮೆಡಿಟೇಷನ್ಗೆ ಸುಮ್ನೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿರ್ತೀವಿ. ಮತ್ತೆ ಕೆಲವು ಪಾಠಗಳು, ಬೆನಿಫಿಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಬಗ್ಗೆ ಒಂದು ಗುರುಗಳು ಹೇಳಿರೋ ವಿಷಯಗಳನ್ನ ಮಹರ್ಷಿಯವರೇ ಮಾಡಿರೋದು, ಅದು ಕನ್ನಡ ವಾಯ್ಸ್ ಕೊಟ್ಟಿರ್ತೀವಿ ಬ್ಲೆಸ್ಸಿಂಗ್ಸ್ ಬಗ್ಗೆ. ಮತ್ತೆ ಒತ್ತಡದ ನಿರ್ವಹಣೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ವಿಷಯ, ಮತ್ತೆ ಗುರುಗಳ ಮಹಿಮೆ ಅನ್ನೋದು ಒಂದು. ಈ ತರ ಕೆಲವು ಲೆಸನ್ ಸಬ್ಜೆಕ್ಟ್ಸ್ ಸೇರಿ ಈ ಒಂದು ಕೋರ್ಸ್ ಬಂದು ಶೆಡ್ಯೂಲ್ ಮಾಡಿ ಮಾಡ್ಯೂಲ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. 12 days ಕ್ಲಾಸ್, ಪ್ರತಿದಿನ 1.5 hour ಈ ಕ್ಲಾಸ್ ನ ನಾವು ಅಟೆಂಡ್ ಮಾಡ್ಬೇಕಾಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ಕಾಲದಲ್ಲಿ, ಈ ಕಾಲದಲ್ಲೇ ಅಲ್ಲ ಯಾವ ಕಾಲಕ್ಕೂ ಈ ತರ ವಿಷಯಗಳು, ಯಾರೆಲ್ಲ ಕ್ಲಾಸ್ ಬರಕ್ ಆಗ್ತಾ ಇಲ್ವೋ, ಹಲವಾರು ಜನ ಇರ್ತಾರೆ, ಹೇಳ್ತಾರೆ ನಮ್ಮ ಹತ್ರ, ಮೇಡಮ್ ನಿಮ್ಮ ಕ್ಲಾಸ್ ಟೈಮ್ ಬಂದು 4:30 ಇಟ್ಟಿದ್ದೀರಾ, ನಾವೆಲ್ಲ ಕೆಲ್ಸದಿಂದ ಬರೋದೇ 7 ಗಂಟೆ ಆಗುತ್ತೆ, ನಮ್ಮ ಕ್ಲಾಸಿಗೆ ಬರಕ್ ಆಗಲ್ಲ ಅಂತ ಹೇಳೋರು ಎಷ್ಟೋ ಜನ ಇರ್ತಾರೆ. ಅದೇ ತರ ಬೆಳಗ್ಗೆ ಕ್ಲಾಸ್ ಇಟ್ರೆ 6 ಗಂಟೆಯಿಂದ 7 ಗಂಟೆ ಕ್ಲಾಸ್ ಅಂತ ನಾವ್ ಹೇಳಿದ್ರೆ, ಡೈಲಿ ಕ್ಲಾಸು ಕೇಂದ್ರದಲ್ಲಿ ಹೇಳುವಾಗ ಅವ್ರು ಹೇಳ್ತಾರೆ 7:30 ನಾವ್ ಕೆಲ್ಸಕ್ಕೆ ಹೋಗ್ಬೇಕು ಮೇಡಮ್, ನಮ್ಗೆ ಕ್ಲಾಸಿಗೆ ಬಂದ್ರೆ ಅಡಿಗೆ ಎಲ್ಲ ಮಾಡ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ವರ್ಕಿಂಗ್ ಹೋಗ್ತಾ ಇರೋರು, ಆತರ ಪೀಪಲ್ಗೆ, ಯಾರಿಗೆಲ್ಲ ಕೇಂದ್ರಕ್ಕೆ ಬರಕ್ ಆಗ್ತಾ ಇಲ್ವೋ, ವಯಸ್ಕರು ಇವಾಗೆಲ್ಲ ಹೊರಗಡೆ ಬರೋದೇ ಸ್ವಲ್ಪ ಡೇಂಜರ್ ಆಗಿರೋ ಟೈಮ್ ಅಲ್ಲಿ, ನಾವು ಅಂತ ಪೀಪಲ್ಗೆ ನಾವು ಈ ಒಂದು ಸಲಹೆನ ಕೊಟ್ಟು ಅವ್ರಿಗೆ ಈ ತರ ಒಂದು ಆನ್ಲೈನ್ ಕ್ಲಾಸ್ಗೆ ಸೇರ್ಸೋದಿಕ್ಕೆ ನಾವು ಪ್ರಯತ್ನ ಪಡ್ಬೋದು. ಸ್ನೇಹಿತರೆ, ಇದೆಲ್ಲ ಸೇರ್ಸೋದ್ರಿಂದ, ಆನ್ಲೈನ್ ಕ್ಲಾಸಿಗೆ ಜನ ಎಲ್ಲ ಸೇರ್ಸಿ ಆನ್ಲೈನ್ ಕ್ಲಾಸ್ ಚೆನ್ನಾಗಿ ನಡೆದ್ರೆ ಅದು ವಿಜಯ ಮೇಡಮ್ ಸಿಗ್ತಕ್ಕಂತ ಒಂದು ಏನ್ ಹೇಳೋದು ವಿಕ್ಟ್ರಿ, ಒಂದು ಜಯ ಅಲ್ಲ, ಆ ಜಯ ಅಲ್ಲ. ಅಥವಾ ಸೇರ್ಸಿರೋ ನಮಗೆ ಅದು ಜಯನ ಅಂದ್ರೆ ಅದೂ ಅಲ್ಲ. ಇದು ವೇದಾತ್ರಿ ಮಹರ್ಷಿ ಅವರ ಒಂದು ವಿಜಯ ಅಲ್ವಾ? ವೇದಾತ್ರಿ ಮಹರ್ಷಿ ಅವರ ತತ್ವಕ್ಕೆ ಸಿಗ್ತಕ್ಕಂತ ಒಂದು ಜಯ ಅಷ್ಟೇ. ಸೊ ಇವಾಗ ಯಾರೆಲ್ಲ ನಾವು ಎಷ್ಟು ಇದ್ರಲ್ಲಿ ಏನು ನಮ್ಗೆ ಲಾಸ್ ಇಲ್ಲ, ನಾವ್ ಈ ಕೋರ್ಸಸ್ಗೆ ಅವ್ರನ್ನ ಸೇರ್ಸಿ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರೆ, ನಾವ್ ಯಾವಾಗ ಕೇಂದ್ರ ತೆಗಿತೀವೋ ಆವಾಗ ನಮ್ಮ ಕೈಯಲ್ಲಿ ಆಲ್ರೆಡಿ ಪೀಪಲ್ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಧ್ಯಾನ ನಾವು ಕೇಂದ್ರದಲ್ಲಿ ತಾನೇ ಕೊಡ್ಬೇಕು. ಕೇಂದ್ರದಲ್ಲಿ ಧ್ಯಾನ ಹೇಳ್ಕೊಡೋಕೆ ನಮಗೆ, ನೀವು ಕೇಂದ್ರ ಓಪನ್ ಮಾಡೋ ಜನವರಿ ಅಷ್ಟರಲ್ಲಿ ನಮ್ಗೊಂದಷ್ಟು ಪೀಪಲ್ ನಮ್ ಕೈಯಲ್ಲಿ ಸಿಕ್ಬಿಡ್ತಾರೆ. ಸೊ ನಾವ್ ಅದಕ್ಕೋಸ್ಕರ ಸ್ವಲ್ಪ ಪ್ರಯತ್ನ ಪಟ್ಟು ಕೆಲವು ಪೀಪಲ್ ನ ನಾವು ಈ ಕೋರ್ಸಸ್ ಅಲ್ಲಿ ಜಾಯಿನ್ ಮಾಡುವಾಗ ಅದು ಯಾರಿಗ್ ಜಯ? ವೇದಾತ್ರಿ ಮಹರ್ಷಿ ಅವರ ತತ್ವಕ್ಕೆ ಜಯ. ಹೌದಾ?
ಸೊ ಆ ಒಂದು ಪುಣ್ಯ ಕೂಡ ನಮಗೆ ಸಿಗುತ್ತೆ. ಆ ಅಭ್ಯಾಸ ಅಟೆಂಡ್ ಮಾಡಿ ಅದ್ರಲ್ಲಿ ಬರ್ತಕ್ಕಂತ ಒಂದು ಬೆನಿಫಿಟ್ಸ್ ಇಂದ ನಮಗೆ ಆ ಪುಣ್ಯಗಳು ಕೂಡ ಸಿಗ್ತಾ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಷ್ಟು ಜನ ನಾವು ಬೆಂಗಳೂರು ಕರ್ನಾಟಕದಲ್ಲಿ ಮಾತ್ರ ಒಂದು 600 ಏನೋ ಪ್ರೊಫೆಸರ್ಸ್ ಇದೀವಿ. ಒಬ್ರನ್ನ ಸೇರ್ಸಿದ್ರೆ ಸಾಕು, ಎಷ್ಟೋ ಜನರಿಗೆ ಈ ಒಂದು ಕೋರ್ಸ್ ಸಿಗುತ್ತೆ. ಅದ್ ಎಲ್ಲಾರ್ಗು ಎಷ್ಟೋ ಪ್ರೊಫೆಸರ್ಸ್ಗೆ ಕೇಂದ್ರಕ್ಕೆ ಬಂದು ಸರ್ವಿಸ್ ಮಾಡಕ್ ಆಗ್ತಾ ಇಲ್ಲ, ಅದು ಕೂಡ ಇದಾರೆ. ಸೊ ಅಂತವ್ರೆಲ್ಲಾನು ಕೂಡ ಮಹರ್ಷಿ ಅವ್ರನ್ನ ಇಟ್ಟು ತಾನೆ ನಾವ್ ಇಷ್ಟೆಲ್ಲ ಬೆಳ್ತಿದೀವಿ. ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಸ್ವಾಮೀಜಿ ಅವರ ತತ್ವದಿಂದ ನಮ್ಗೆಲ್ಲ ಸಿಕ್ಕಿದೆ ಅಲ್ವಾ. ಸೊ ಅವ್ರಿಗೆ ಒಂದು ಗುರು ಕಾಣಿಕೆ ಕೊಡೋಕೆ ನಾವೆಲ್ಲ ಇಷ್ಟಪಟ್ರೆ ನಾವೇನ್ ಮಾಡ್ಬೋದು, ಕೇಂದ್ರಕ್ಕೂ ಒಬ್ರನ್ನ, ಆನ್ಲೈನ್ ಕೋರ್ಸ್ಗೂ ಒಬ್ರನ್ನ ನಾವು ಸೇರ್ಸೋದಕ್ಕೆ ನಾವು ಪ್ರಯತ್ನ ಪಡ್ಬೋದು ಅನ್ನೋದು ನನ್ನ ವಿನಂತಿ. ಸೊ ಈಗಾಗ್ಲೇ ಈ ಕೋರ್ಸಸ್ಗೆ ಸೇರ್ಸಿರೋರು ಕೆಲವರೆಲ್ಲ ಇದ್ದಾರೆ. ಗೀತಾ ರಾಜನ್ ಮೇಡಮ್ ಅಂತ ಒಬ್ರು, ಅವರು ಕೂಡ 5000 rupees ಡೊನೇಷನ್ ಕೊಟ್ರು. ಆನ್ಲೈನ್ ಕೋರ್ಸ್ ಅಲ್ಲಿ ಯಾರಾದ್ರೂ ಒಂದು 5 ಸ್ಟೂಡೆಂಟ್ಸ್ಗೆ ಇದನ್ನ ಕೊಡಿ ಮೇಡಮ್ ಅಂತ ಹೇಳಿ ಡೊನೇಷನ್ ಕೊಟ್ಟಿದ್ರು. ಅದ್ರಲ್ಲಿ ಒಬ್ರು ಸ್ಟೂಡೆಂಟ್ ಮತ್ತೆ 2 ದೊಡ್ಡವ್ರಿಗೆ, ಅಂದ್ರೆ ತುಂಬಾ ಅಗತ್ಯ ಇದ್ದವ್ರು, ಹುಷಾರಿಲ್ದೆ ಇದ್ದವ್ರಿಗೆ ಇಬ್ರಿಗೆ ಆ ಅಮೌಂಟ್ ನ ಕೊಟ್ಟು 3 ಜನನ ಆನ್ಲೈನ್ ಕೋರ್ಸ್ ಅಟೆಂಡ್ ಮಾಡಿಸಿದ್ವಿ ಆ ಅಮೌಂಟ್ ಅಲ್ಲಿ. ಸೊ ಆ ಗೀತಾ ರಾಜನ್ ಮೇಡಮ್ಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಮಂಡ್ಯದಲ್ಲಿ ಅಲ್ಲಿಂದ ಎಲ್ಲ ಕೂಡ ಅಲ್ಲಿರೋ ಮಾಸ್ಟರ್ಸ್ ತುಂಬಾ ಶ್ರಮ ಪಟ್ಟು ಈ ಒಂದು ಕೋರ್ಸ್ಗೆ ಕೆಲವ್ರನ್ನೆಲ್ಲ ಕೂಡ ಸೇರ್ಸಿದ್ರು. ಸೊ ಆತರ ಈವನ್ ಸರಸ್ವತಿ ಅವರು ಕೂಡ ಕೆಲವ್ರನ್ನ ಸೇರ್ಸಿದ್ರು. ಸೊ ಈ ತರ ಒಬ್ಬೊಬ್ರು ಅಲ್ಲಲ್ಲಿ ಒಬ್ಬೊಬ್ರನ್ನ ಸೇರಿಸ್ತಾ ಇದ್ದಾರೆ. ಸೊ ಅವ್ರಗಳ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ, ಎಲ್ಲಾರು ಇಷ್ಟಪಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಇದು ದೀಪಾವಳಿಯಲ್ಲಿ ನಾವ್ ಮನೇಲಿ ಎಷ್ಟು ದೀಪ ಬೆಳಗಿಸ್ತೀವಿ ಅನ್ನೋದಕ್ಕಿಂತ ಎಷ್ಟು ಜನರಿಗೆ ನಾನು ಈ ಸ್ಕೈ ಯೋಗದ ದೀಪವನ್ನ ಬೆಳಗಿದ್ದೀನಿ, ಕಾಯಕಲ್ಪ ಯೋಗದ ದೀಪವನ್ನ ನಾವ್ ಎಷ್ಟ್ ಜನಕ್ಕೆ ಬೆಳಗಿದೀವಿ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಅದುವೇ ನಮ್ಮ ಅಂತರಂಗದ ಜ್ಯೋತಿಯನ್ನ ಬೆಳಗ್ಸೋದಿಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಪರವಾಗಿ, ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಕರ್ನಾಟಕ ವಲಯದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಹಬ್ಬದ ಆರ್ಥಿಕ ಶುಭಾಶಯವನ್ನ ತಿಳಿಸಿ, ಎಲ್ಲರೂ ಕೂಡ ಈ ಸ್ಕೈ ಯೋಗವನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಜೀವನದಲ್ಲಿ ಸರ್ವತೋಮುಖ ಬೆಳವಣಿಗೆಯನ್ನು ಪಡೆದು ಸುಖ, ಶಾಂತಿ, ನೆಮ್ಮದಿಯಿಂದ ನೀವೆಲ್ಲರೂ ಬಾಳುವಂತಾಗಲಿ ಅಂತ ಹೇಳಿ ನಿಮ್ಮೆಲ್ಲರನ್ನು ಮನಪೂರ್ವಕವಾಗಿ ಗುರುವಿನ ಸ್ಥಾನದಲ್ಲಿ ನಿಂತು ನಿಮ್ಮೆಲ್ಲರನ್ನು ಹಾರೈಸ್ತಾ ಇದ್ದೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಬಗ್ಗೆ ಏನಾದ್ರೂ ನಿಮ್ಗೆ ಸಂದೇಹಗಳಿದ್ರೆ, ಏನಾದ್ರೂ ಕೇಳ್ಬೇಕು ಅಂತ ಇದ್ರೆ ನೀವು ಡೌಟ್ ಸೆಷನ್ ಇವಾಗ ಪಾಠ ಮಾಡಿದಾರೆ ಮೇಡಮ್ ಸುವರ್ಣ ಮೇಡಮ್, ಅವರು ಕೂಡ ಆ ವಿಷಯಗಳು ಕೂಡ ನೋಡಿದ್ರೆ ಎಲ್ಲಾನು ಒಂದು ಹೊಸ ಆಯಾಮವನ್ನ ಕೊಡ್ತಕ್ಕಂತ ವಿಷಯಗಳನ್ನ ತುಂಬಾ ಚೆನ್ನಾಗಿ ಎಲ್ಲಾರು ಕೂಡ ಯೋಚನೆ ಮಾಡೋದಕ್ಕೆ ಈ ಆತ್ಮ ಸಂಗಮ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಆ ರೀತಿ ಅವ್ರಿಗೂ ಕೂಡ ಏನು ಪ್ರಶ್ನೆ ಕೇಳೋದಿದ್ರೆ ನೀವು ಅದನ್ನು ಕೇಳ್ಬೋದು. ಈ ಬಗ್ಗೆ ನನ್ನ ಕಡೆ ಏನು ಪ್ರಶ್ನೆ ಕೇಳಕ್ಕಿದ್ರು ಕೇಳ್ಬೋದು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆಂಟ್ಮೆಂಟ್ ಟುಡೇ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಯಾವುದೇ ಪ್ರಶ್ನೆಗಳಿದ್ರು ಕೇಳ್ಬೋದು. ವಿಜಯ ಮೇಡಮ್ ಇದ್ದಾರೆ, ಸುವರ್ಣ ಮೇಡಮ್ ಇದ್ದಾರೆ. ಇವತ್ತಿನ ವಿಷಯದ ಬಗ್ಗೆ ಆಗ್ಲಿ ಇಲ್ಲ ಮೇಡಮ್ ಹೇಳಿರೋ ವಿಷಯ ಬಗ್ಗೆ ಆಗ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಸಜೆಷನ್ಸ್ ಇದ್ರು ಹೇಳ್ಬೋದು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ ಯಾರು ಹ್ಯಾಂಡ್ಸ್ ರೈಸ್ ಮಾಡಿಲ್ಲ ಮೇಡಮ್. ಒಂದ್ ನಿಮಿಷಮ್ಮ. ಬಾಳ್ಗೆ ಸಮೃದ್ಧಿಯೊಂದಿಗೆ ಯಾರು ಹ್ಯಾಂಡ್ಸ್ ರೈಸ್ ಮಾಡಿಲ್ಲ ಅಂದ್ರೆ ಒಂದು ಫುಲ್ ಅರ್ಥ ಆಗಿಲ್ಲ ಅಂತ, ಇಲ್ಲ ಎಲ್ಲ ಅರ್ಥ ಆಯ್ತು ಅಂತನ. ಏನಾದ್ರೂ ಒಂದ್ ಡೌಟ್ ಇರ್ಬೇಕಲ್ಲ, ಏನಾದ್ರೂ ಒಂದು ವಿಷಯ ಡಿಸ್ಕಸ್ ಮಾಡ್ಬೋದು. ನಿಮ್ಮ ಸಜೆಷನ್ಸ್ ನೀವ್ ಹೇಳ್ಬೋದು, ಏನಾದ್ರೂ ಒಂದ್ ಡಿಸ್ಕಸ್ ಮಾಡ್ಬೋದು. ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ. ಎಲ್ಲ ಜಾಯಿನ್ ಮಾಡ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಟ್ಟಿದೀರಾ ಅದು ಗೊತ್ತಿಲ್ಲ ಅಲ್ಲ ನನ್ಗೆ. ಅದೇ ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್
ಮಾಡಿ, ಇಲ್ಲಾಂದ್ರೆ ನಾನೇ ಅನ್ಮ್ಯೂಟ್ ಮಾಡ್ತೀನಿ ಅಷ್ಟೇ. ಸುಜಾತ NS ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿಮ್ಮ. ಸುಜಾತ NS ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು 200 ಇದನ್ನ ಕಂಪ್ಲೀಟ್ ಮಾಡ್ಕೊಂಡಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ಆನ್ಲೈನ್ ಅಲ್ಲಿ ಇದು ಬರ್ತಾ ಇರೋದ್ರಿಂದ ನಾವು ಸಾಕಷ್ಟು ಜನಕ್ಕೆ ಹೇಳ್ತಾ ಇದೀವಿ, ಮತ್ತೆ ಮೆಸೇಜ್ ನ ಕಳಿಸ್ತಾ ಇದೀವಿ. ತುಂಬಾ ಚೆನ್ನಾಗಿ ನಡೆದು ಬರ್ತಾ ಇದೆ ಮೇಡಮ್. ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ಈ ಚಿಂತನೆಗಳು ಮತ್ತೆ ಇದರಿಂದ ಇನ್ನೂ ಹೊಸ ಹೊಸ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾ ಇದೀವಿ. ತುಂಬಾನೇ ಖುಷಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮುಗಿಸ್ಕೊಳ್ಳೋಣಮ್ಮ, ಏನಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸುವರ್ಣ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಮುಗಿಸ್ಕೊಳ್ಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ ಆಯ್ತಪ್ಪ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಒಂದು ಪ್ರಮುಖವಾದ ಸೂಚನೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಆಲಿಯಾರ್ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಪ್ರಾಥಮಿಕ ತರಗತಿಗಳು ಕನ್ನಡ, ಆಂಗ್ಲ ಮತ್ತು ತಮಿಳಿನಲ್ಲಿ ಈಗಾಗಲೇ ಆರಂಭವಾಗಿದೆ. ಮೇಡಮ್ ಹೇಳಿದಾಗೆ ಈ ಕೊರೋನಾ ಸಾಂಕ್ರಾಮಿಕ ಅವಧಿಯಲ್ಲಿ ನಿಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಪ್ರಾಥಮಿಕ ತರಗತಿಗಳನ್ನು ಆನ್ಲೈನ್ ನಲ್ಲಿ ನಿಮ್ಮ ಮನೆಗಳಲ್ಲಿ ಕಲಿಯಲು ಇದೊಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಈ ಆನ್ಲೈನ್ ಪ್ರಾಥಮಿಕ ತರಗತಿಗಳ 4ನೇ ಬ್ಯಾಚ್ ಇದೇ ನವೆಂಬರ್ 16 ಸೋಮವಾರದಿಂದ ಆರಂಭವಾಗಲಿದೆ. ಈಗ 2 ಬ್ಯಾಚ್ ಅಲ್ಲಿ ಈ ಒಂದು ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6ರಿಂದ 7:30, ಸಂಜೆ 7 ಗಂಟೆಯಿಂದ 8:30. ಸ್ನೇಹಿತರೆ, ಆದ್ದರಿಂದ ಕನ್ನಡದಲ್ಲಿ ಸ್ಕೈ ಯೋಗ ಅಭ್ಯಾಸಗಳನ್ನು ಕಲಿಯಲು ಇಚ್ಛಿಸುತ್ತಿರುವ ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ಸುವರ್ಣಾಂಬ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಇವತ್ತು ಡಾಕ್ಟರ್ ವಿಜಯ ಧನಪತಿ ಮೇಡಮ್ 200 ದಿನದ ಆತ್ಮ ಸಂಗಮ ಕಾರ್ಯಕ್ರಮ ಶುರುವಾಗಿ 200 ದಿವಸ ಆಗಿದೆ ಅಂತ ಎಲ್ಲರಿಗೂ ಶುಭ ಕೋರಿದ್ರು. ಮತ್ತೆ ಈ ಆನ್ಲೈನ್ ಕೋರ್ಸ್ ಬಗ್ಗೆ ಇವತ್ತು ಮಾತಾಡಿದ್ರು. ಸೊ ಅವ್ರಿಗೂ ಶುಭ ಹಾರೈಸೋಣ. ಡಾಕ್ಟರ್ ವಿಜಯ ಧನಪತಿ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ. ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲಾ ಜನರಿಗೂ ಈ ಆಧ್ಯಾತ್ಮಿಕ ತತ್ವಗಳು ಸಿಗಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ಪಂಚಭೂತ ನವಗ್ರಹ ಧ್ಯಾನ, 6:30ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 2:30ಕ್ಕೆ ಲೈಫ್ ಇನ್ ಹಾರ್ಮೋನಿ ವಿತ್ ನೇಚರ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಕಲಾವತಿ ಮೇಡಮ್ ರವರು. ಸ್ನೇಹಿತರೆ, ನಾಳೆ ಸಂಜೆ 4:15ಕ್ಕೆ ಕನ್ನಡದಲ್ಲಿ ಪಂಚಭೂತ ನವಗ್ರಹ ಧ್ಯಾನ,
4:45 ವಿಶ್ವ ಶಾಂತಿಗಾಗಿ ಹಾರೈಕೆ, 4:55 ಶ್ರೇಷ್ಠ ಜೀವನ ನೋಬಲ್ ಲೈಫ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಗೌರಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ರವರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.